ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದ್ರಿ, ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿವಸ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ನನಗೆ. ಸ್ವಲ್ಪ ನಂದು ಇನ್ಸ್ಟಾಗ್ರಾಮ್ ಒಳಗೆ ಬ್ಯುಸಿ ಆಗಿಬಿಟ್ಟಿನಿ. ಅದಕ್ಕಾಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ಆಲ್ರೆಡಿ 10:30 ಆಗೈತಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತಿ. ಇವಾಗ ಏನಿದ್ರು ಮಧ್ಯಾಹ್ನದ ಅಡುಗೆ ಅಷ್ಟೇ ಮಾಡಬೇಕು. ನನ್ನ ಮಗನೂ ಸ್ಕೂಲಿಗೆ ಹೋಗ್ಯಾನ. ಗೈಸ್ ಎಲ್ಲರೂ ಹೆಂಗದ್ರಿ, ಆರಾಮಿದ್ದೀರಲ್ಲ? ನಾನು ಸ್ವಲ್ಪ ಆರಾಮಿದ್ದೀನಿ ಒಟ್ಟಿನಲ್ಲಿ. ಏನೋ ಒಂಥರ ಇದ್ದೀವಿ. ಎಲ್ಲರೂ ನನ್ನ ಮಗಳನ್ನ ಎಷ್ಟು ಜನ ಮಿಸ್ ಮಾಡ್ಕೊಳತ್ತಿದ್ರಿ. ಅವರೆಲ್ಲ ಕಮೆಂಟ್ ಮಾಡ್ತಿದ್ರಲ್ಲ, ವಿಡಿಯೋಸ್ ಮಾಡಿರಿ, ವಿಡಿಯೋಸ್ ಯಾಕೆ ಮಾಡತ್ತಿಲ್ಲ ನೀವು, ಡೈಲಿ ವ್ಲಾಗ್ ಹಾಕ್ರಿ, ಅಪ್ಲೋಡ್ ಮಾಡಿರಿ ಅಂತ. ಸೊ ನನ್ನ ಮಗಳನ್ನ ತೋರಿಸ್ತೀನಿ. ಬಾಯ್ಲೆ ಶಿರ್ಮಿ ನಿಧಿ ಬಾ, ಅದನ್ನು ಬಿಡೆ, ಬಾಯ್ ಇಲ್ಲಿ ಬಾ, ಹಾಯ್ ಮಾಡಿ ಬಾ. ಇಲ್ಲಿ ಫೋನ್ನಾಗ ನಿಂದು ವಿಡಿಯೋ ಮಾಡ್ತೀನಿ, ಬಾಯ್ ಜಲ್ದಿ ಬಾ, ಎದ್ದು ಬಾ. ಹಾಯ್ ಹಾಯ್, ಎಷ್ಟು ದೊಡ್ಡಕ್ಕಾಗ ನೋಡ್ರಿ ನಮ್ಮ ಸಿರಿ. ಹಾಯ್, ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು, ಹಾಯ್. ಏಯ್ ಮಮ್ಮುನ್ರಿ, ಹಿಂಗ ಮಮ್ಮುನ್ರಿ ಅನ್ನು ಮಮ್ಮುನ್ರಿ. ಇವಾಗ ಆಕೆಗೆ ಜಸ್ಟ್ ಸ್ನಾನ ಮಾಡಿಸಿದೆ ಗೈಸ್. ಸ್ನಾನ ಮಾಡಿಸಿ ರೆಡಿ ಮಾಡೀನಿ. ಇಲ್ಲಿ ನೋಡ್ರಿ, ತಲೆಯಾಗ ಕೂದಲನ ಇಲ್ಲ. ಕ್ಲಿಪ್ ಹಾಕಂತಂದು ಹಠ ಮಾಡಿ ಕ್ಲಿಪ್ ಹಾಕಿಸ್ಕೊಂಡ. ನೋಡ್ರಿ ಇಲ್ಲಿ ಕ್ಲಿಪ್ ಎಲ್ಲದವ, ನಿನವ ಕ್ಲಿಪ್ ಎಲ್ಲದವ ತೋರ್ಸು, ಕ್ಲಿಪ್ ಎಲ್ಲದ ತೋರ್ಸು. ಹಂಗೆ ತಿನ್ಬಾರ್ದು, ಚೀ ಹಂಗೆಲ್ಲ ಮಾಡಬಾರ್ದು. ಇವಾಗ ಆಕೆಗೆ ಸ್ವಲ್ಪ ಟಿಫಿನ್ ಏನು ತಿನ್ನಿಸಿಲ್ಲ. ಬೆಳಗ್ಗೆ ಸ್ವಲ್ಪ ಬಾಟಲ್ ಹಾಲು ಕುಡಿಸಿದೆ ಗೈಸ್. ಇವಾಗ ಆಕೆಗೆ ಏನಾದರೂ ಮಾಡಿ ತಿನ್ನಿಸ್ಬೇಕು. ಪಾಪ ಟೈಮ್ 10:30 ಆಗಿಬಿಟ್ಟೈತಿ, ಲೇಟ್ ಆಗೈತಿ. ಸೊ ಇವಾಗ ಕ್ವಿಕ್ಕಾಗಿ ಒಂದೇನಾದರೂ ಸಜ್ಜಕ ಮಾಡ್ತೀನಿ. ಸಜ್ಜಕ ಮಾಡಿ ತಿನ್ನಿಸಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಂದ್ರೆ ನನ್ನ ಸಾರೀಸ್ ಯಾವ್ಯಾವ ನನ್ನ ಹತ್ರ ಸಾರೀಸ್ ಇದಾವೆ, ನನ್ನ ಸಾರೀಸ್ ಕಲೆಕ್ಷನ್ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡತ್ತೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದೆ, ನಾನು ಹಿಂಗೆ ನಂದು ಟ್ರೆಸರಿ ಕ್ಲೀನ್ ಮಾಡೋದು ವಿಡಿಯೋ ಮಾಡಿದಾಗ ಸ್ವಲ್ಪ ಜನ ಕೇಳಿದ್ರಲ್ಲ, ನಿಮ್ಮ ಕಡೆ ಸಾರೀಸ್ ಯಾವ್ಯಾವ್ದು ಐತಿ, ಸಾರೀಸ್ ಕಲೆಕ್ಷನ್ ವಿಡಿಯೋ ಮಾಡಿರಿ ಅಂತೇಳಿ. ಸೊ ಅದಕ್ಕಾಗಿ ಅದನ್ನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡೀನಿ. ಇವಾಗ ಫಸ್ಟ್ ನನ್ನ ಮಗಳಿಗೆ ಏನಾದರೂ ತಿನ್ನಿಸ್ಬಿಡ್ತೀನಿ. ಆಕೆಗೆ ತಿನ್ನಿಸಿ ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರೆಡಿ ಆಗತೈತಿ ಆಕಿಂದ ಫುಡ್. ಇಲ್ಲಿ ನೋಡ್ರಿ, ಈಕಿ ಎಷ್ಟು ಮಾತಾಡತ್ತಾಳ ಅಂದ್ರೆ ಗೈಸ್, ಜಗ್ಗು ಮಾತಾಡೋದು ಕಲ್ತು ಬಿಟ್ಟಾಳಕಿ. ಎಲ್ಲ ಮಾತಾಡ್ತಾಳ ನೋಡ್ರಿ. ಸಿರಿ ಅಮ್ಮನ ಅಪ್ಪ ಅನ್ನು ಕ್ಲಿಪ್ ತೆಗಿತಿ ಬೇಡವು, ಚಂದದವ, ಇರ್ಲಿ ಬಿಡ. ವಾವ್, ಎಷ್ಟು ಕ್ಯೂಟಿ ಅದಿ ನೀನು. ಕ್ಯೂಟಿ ಅನ್ನ ಕ್ಯೂಟಿ ನೀನ ಕ್ಯೂಟಿ ಅದಿ ಇನ್ನು. ಈಗ ನನ್ನ ಗತಿ ಅದಾಳ ಗೈಸ್. ನೋಡಕ್ಕೆ ಹೆಂಗದಾಳ ಈಕಿ, ನನ್ನ ಗತಿನ ಅದಾಳ. ಎಲ್ಲರೂ ಹಂಗ ಹೇಳ್ತಾರೆ, ಸೇಮ್ ನಿನ್ನ ಗತಿನ ಅದಾಳ ಅಂತಂದು. ಐ ಪಪ್ಪಿ ಕೊಡು, ಫ್ಲೈಂಗ್ ಕಿಸ್ ಕೊಡು. ಅಯ್ಯೋ ಬಿತ್ತು ನೋಡು. ಏಯ್ ಸಿರಿ ಬಿತ್, ಫ್ಲೈಂಗ್ ಕಿಸ್ ಕೊಡು. ಆಕಿನ ಕ್ಲಿಪ್ ಕೆಳಗೆ ಬಿದ್ವು, ಅದನ್ನು ತೊಗೊಳಬೇಕೀಗ ಆಕಿ. ತಗೋ, ಎಲ್ಲಿ ಬಿದ್ದು ನೋಡು, ಆರಿಸ್ಕೊಂಡು. ಸೊ ಗೈಸ್, ಈಗ ತಿನ್ನಿಸಿ ನಿಮ್ಗೆ ಸಿಗ್ತೀನಂತ, ನಾನು ಸಾರೀಸ್ ಕಲೆಕ್ಷನ್ ತೋರಿಸ್ತೀನಂತ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಓಕೆ ಬರ್ರಿ, ಆಕೆ ತಿನ್ನಿಸ್ಬಿಟ್ಟು ಸಿಗ್ತೀನಿ ಅಂತೀನಿ. ಇವಾಗ ತೋರಿಸ್ತೀನಿ ಯಾವ್ದಾದ್ರು ಸಾರಿ ಐತೆ ಅಂಥೇಳಿ. ಆ್ಯಕ್ಚುಲಿ ಕುಂತು ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ ಗೈಸ್. ಅದಕ್ಕೆ ಕುಂತು ವಿಡಿಯೋ ಮಾಡೋಕೆ ಟ್ರೈಪೋಡ್ ಇಲ್ಲ ನನ್ನ ಹತ್ರ. ಮೊಬೈಲ್ನ ಇಲ್ಲಿ ಕೆಳಗೆ ಎಲ್ಲೂ ಇಡೋಕ್ಕೆ ಜಾಗನೂ ಇಲ್ಲ. ಅದಕ್ಕೆ ನಿಂತ್ಕೊಂಡೇ ವಿಡಿಯೋ ಮಾಡತ್ತೀನಿ. ನನ್ನ ಫಸ್ಟ್ ಸಾರಿ ಇದು ನೋಡಿರಿ. ಇದು ನನಗೆ ಸ್ಪೆಷಲ್ ಅಂತಲೇ ಹೇಳ್ತೀವಿ. ಯಾಕಂದರೆ ಇದು ನನ್ನ ಮದುವೆ ಸಾರಿ. ಬಟ್ ನೋಡೋಕ್ಕೆ ಅಷ್ಟು ಚಲೋ ಇಲ್ಲ ಅನಿಸ್ತೈತಿ. ಇದು ನೋಡಿರಿ, ನನಗೆ ಮ್ಯಾರೇಜಿನ ಸಾರಿ, ನನ್ನ ಮದುವೆಗೆ ಅಂತೇಳಿ ತೊಗೊಂಡಿರುವಂಥದ್ದು. ಸೊ ಇದನ್ನು ಯಾಕೆ ಫಸ್ಟ್ ತೋರ್ಸಾತೀನಿ ಅಂದರೆ ಮೆಮೊರಿ ಅಲ್ಲ. ಸೊ ಫಸ್ಟ್ ಟೈಮ್ ನಾನು ನನ್ನ ಮದ್ವೆಗೆ ಒಮ್ಮೆ ಉಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಸತಿ ನಮ್ಮ ಅಕ್ಕದ ಸೀಮಂತ ಕಾರ್ಯಕ್ಕೆ ಒಂದು ಸತಿ ಉಟ್ಕೊಂಡಿನಿ ಅಷ್ಟೇ. ಮತ್ತೆ ಅದನ್ನ ವಾಪಸ್ ಉಟ್ಕೊಂಡೇ ಇಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಉಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿನಿ. ಸೊ ಇದು ನನ್ನ ಫಸ್ಟ್ ಸಾರಿ. ನೆಕ್ಸ್ಟ್ ತೋರಿಸ್ತಿರ್ತೇನೆ ನೋಡಿ. ಇದು ನೋಡ್ರಿ, ಇದು ಗೋಧಿ ಉಡಕ್ಕಿ ಅಂತ ಹೇಳ್ತಾರೆ. ಮದುವೆ ಆದಮೇಲೆ ನಾವು ತವ್ರ ಮನೆಗೆ ಹೋಗ್ತಿರ್ತೀವಲ್ಲ, ಸೊ ಅವಾಗ ಗೋಧಿ ಉಡಕ್ಕಿ ಅಂತಂದು ಇದ್ರಾಗ ಹಾಕಿ ಕಳಿಸ್ತಾರೆ. ಈ ಸಾರಿ ಉಡಿಸಿ ಕಳಿಸ್ತಾರೆ. ಇದು ಆ ಸಾರಿ.
ಆ್ಯಕ್ಚುಲಿ ನಾನು ಓಪನ್ ಮಾಡಿ ತೋರಿಸಲ್ಲ ಗೈಸ್, ಲೇಟ್ ಆಗಿಬಿಡ್ತೈತಿ. ಯಾಕಂದ್ರೆ ಭಾಳ ಸ್ಯಾರಿ ಅದಾವು. ಭಾಳ ಅಂದರೆ ಏನು ನನಗೆ ಭಾಳ ಅನ್ನಿಸ್ತವೆ, ಭಾಳ ಅಲ್ಲ, ಸ್ವಲ್ಪ ಕಡಿಮೆನೇ ಅದಾವು. ಅಂದರೂ ಎಲ್ಲನೂ ಹತ್ತು ಫೋಲ್ಡ್ ಮಾಡ್ಕೊಂಡು ಕೊಡ್ಬೇಕಲ್ಲ, ಆಗಂಗಿಲ್ಲ. ಅದಕ್ಕೆ ಇದು ನಂದು ಗೋಧಿ ಉಡಕ್ಕಿದ ಸ್ಯಾರಿ. ವಿಡಿಯೋ ಮತ್ತು ಲೆಂತ್ ಆಗಿಬಿಡ್ತೈತಿ ಭಾಳ, ನಿಮಗೂ ನೋಡೋಕೆ ಬೋರ್ ಅನ್ನಿಸ್ತೈತಲ್ಲ, ಅದಕ್ಕಾಗಿ. ನೆಕ್ಸ್ಟ್ ಈ ಸ್ಯಾರಿ ನೋಡ್ರಿ, ಯಾವ ನನಗಷ್ಟು ಇಷ್ಟ ಆಗಿಲ್ಲ ಇವು ಸ್ಯಾರೀಸ್. ನಮ್ಮ ಅತ್ತೆ ಸೆಲೆಕ್ಟ್ ಮಾಡ್ಯಾರ ಇವನ್ನೆಲ್ಲ, ಮತ್ತು ಅವರು ಸೆಲೆಕ್ಟ್ ಮಾಡಿ ತೊಗೊಂಬಂದುಬಿಟ್ಟಿರ್ತಾರೆ. ನನಗೆ ಇಷ್ಟ ಆಗಲ್ಲ ಅಂತ ಹೆಂಗೆ ಹೇಳ್ಬೇಕು ನಾನು, ಆವಾಗಲೇ ಜಸ್ಟ್ ಮದುವೆ ಆಗ್ತಿರ್ತೀನಿ. ಇದು ನಂದು ಎಂಗೇಜ್ಮೆಂಟ್ದ ಸ್ಯಾರಿ, ಅಂದರೆ ಮದುವೆ ಹಿಂದಿನ ದಿನ ಹಾಕ್ಕೊಂಡಿರ್ತಾರೆ ನೋಡಿರಿ ಎಂಗೇಜ್ಮೆಂಟ್ಗೆ ಅಂತೇಳಿ. ಸೊ ಅವಾಗ ಉಟ್ಕೊಂಡಿದ್ದು ಸ್ಯಾರಿ ಇದು, ಎಂಗೇಜ್ಮೆಂಟ್ದಾಗ ಉಟ್ಕೊಂಡಿದ್ದು ಅಂತ ಸ್ಯಾರಿ ಇದು. ಇವು ಯಾವ ಸ್ಯಾರಿ ನಾನು ಮತ್ತೆ ವಾಪಸ್ ಉಟ್ಕೊಂಡೇ ಇಲ್ಲ ಈಗ. ಅದು ಗೋಧಿ ಉಡಕ್ಕಿ ಅಂತ ಹೇಳಿದ್ನಲ್ಲ, ಅದನ್ನು ಜಾಸ್ತಿ ದೇವ್ರಿಗೆ ಹೋಗೋ ಮುಂದೆ ಉಟ್ಕೊಂಡಿದ್ದೆ. ಅದಾದಮೇಲೆ ಉಟ್ಕೊಂಡಿಲ್ಲ. 3 ಸ್ಯಾರಿ ಆಯ್ತು ಇವಾಗ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಈ ಸ್ಯಾರಿ, ಇದು ನಂದು ಸೀಮಂತದ ಸ್ಯಾರಿ, ಅಂದರೆ ಸೀರೆ ಕಾರಣಕ್ಕೆ ಹಾಕ್ಕೊಂಡಿರ್ತಾರಲ್ಲ, ಸೊ ಆ ಸ್ಯಾರಿ. ಇದು ಕೂಡ ನಮ್ಮ ಅತ್ತೆನೇ ಕೊಡಿಸಿರುವಂಥದ್ದು. ಹೆಂಗೈತೆ ನೋಡ್ರಿ, ಚಂದ ಐತಲ್ಲ. ಪ್ಯಾರೆಟ್ ಗ್ರೀನ್ ಒಳಗೆ ಬರ್ತಿದ್ದು ಮಸ್ತ್ ಐತಿ ಗೈಸ್. ಈ ಸ್ಯಾರಿ ಅಂತೂ ನನಗೆ ಭಾಳ ಇಷ್ಟ ಆಯಿತು, ಪರ್ಸ್ನಲಿ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಐತಲ್ಲ, ಸೊ ಚಂದ ಕಾಣ್ತೈತೆ ಉಟ್ಕೊಂಡಾಗ. ನಂದು ಪರ್ಸ್ನಲ್ ಫೇವ್ರೆಟ್ ಸ್ಯಾರಿ ಇದು. ಇದೊಂದು ಏನೋ ಇಷ್ಟ ಆಗುತ್ತೆ ನನಗೆ ಸ್ಯಾರಿ. ಸೊ ಇವು ಉಡುಕಿ ಸ್ಯಾರಿ ಒಳಗೆ ಫಸ್ಟ್ ನನ್ನ ಮದುವೆ ಸ್ಯಾರಿ ಒಂದು ಇಷ್ಟ ಐತಿ, ಗೋಧಿ ಉಡಕ್ಕಿ ಸ್ಯಾರಿ ಇಷ್ಟ ಐತಿ, ಈ ಸ್ಯಾರಿ ಇಷ್ಟ ಆಗೈತಿ. ಮತ್ತು ಹಂಗೆ ಸ್ಯಾರೀಸ್ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಎಲ್ಲ ನಿಮ್ಗೆ ರೇಷ್ಮೆ ಸ್ಯಾರಿ ತೋರಿಸ್ತಾ ಹೋಗ್ತೀನಿ, ಆಮೇಲೆ ಏನೈತಿ ಫ್ಯಾನ್ಸಿ ಸ್ಯಾರೀಸ್ನ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇದು ನೋಡಿರಿ, ಇದನ್ನು ಒಂದು ಸತಿ ನಾನು ವೇರ್ ಮಾಡೇ ಇಲ್ಲ ಗೈಸ್. ಇದು ಯಾವ ಸ್ಯಾರಿ ಅಂದರೆ, ಇದನ್ನ ಮದುವೆ ಒಳಗೆ ಸೋದರ ಮಾವನ ಸ್ಯಾರಿ ಅಂತ ಉಡಿಸ್ತಾರೆ ನೋಡಿರಿ. ನಮ್ಮ ಕಡೆ ಎಲ್ಲ ಸೋದರ ಮಾವನ ಸ್ಯಾರಿ ಅಂತ ಹಾಕ್ತಾರೆ. ಅಂದರೆ ತಾಳಿ ಕಟ್ಟುವಾಗ ಈ ಸ್ಯಾರಿನ ವೇರ್ ಮಾಡಬೇಕು, ಇಲ್ಲ ಹೆಗಲ ಮೇಲೆ ಹಾಕಿರ್ತಾರೆ, ಅದು ಸ್ಯಾರಿ ಇದು. ನಾನು ಇದನ್ನು ಒಂದು ಸತಿ ವೇರ್ ಮಾಡೇ ಇಲ್ಲ. ಇದ್ರದ್ದು ಬ್ಲೌಸ ಹೊಲಿಸಿಲ್ಲ, ನಾನು ಸ್ಟಿಚ್ ಮಾಡಿಸಿಲ್ಲ. ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ವೇರ್ ಮಾಡ್ತೀನಿ. ಚೆಂದ ಐತಿ. ಬಟ್ ನನಗೆ ಹಿಂಗೆ ಅವಾಗ ನಂಗೆ ಇಷ್ಟ ಆಗಲ್ಲ ಇಂಥ ಸ್ಯಾರೀಸ್ ಎಲ್ಲ ಇವಾಗ. ಯಾಕಂದ್ರೆ ಇವು ಒಂಥರ ಜಾತ್ರೆ ಟೈಪ್ ಕಾಣಿಸ್ತಾವಲ್ಲ, ಅದಕ್ಕಾಗಿ ನಂಗೆ ಇಷ್ಟ ಆಗಲ್ಲ. ಆದರೂ ಒಂದು ಸತಿ ವೇರ್ ಮಾಡ್ತೀನಿ, ಯಾಕಂದ್ರೆ ಒಂದು ಸತಿ ಆದರೂ ವೇರ್ ಮಾಡಲೇಬೇಕಲ್ಲ. ಪಾಪ ಅವ್ರು ಎಷ್ಟು ಪ್ರೀತಿಯಿಂದ ತಂದಿರ್ತಾರೆ ನಮ್ಮ ಅತ್ತೆ ಅವರು. ಅದಕ್ಕಾಗಿ ನಮ್ಮ ಅತ್ತೆ ಅಂದರೆ ನಮ್ಮ ಮಮ್ಮಿ, ನಮ್ಮ ಅಪ್ಪನ ಅಕ್ಕ ಅವ್ರು ಕೊಡಿಸಿರ್ತಾರೆ ಅದನ್ನ ಸ್ಯಾರಿ. ನೆಕ್ಸ್ಟ್ ಆ ಸ್ಯಾರಿ ಇತ್ತು. ನೆಕ್ಸ್ಟ್ ಮತ್ತೆ ಅದಕ್ಕೆ ತೋರಿಸ್ತೀನಿ. ಸೊ ಇದು ನೋಡಿರಿ, ನೆಕ್ಸ್ಟ್ ಇದು ಹಂಗೆ ಸಿಂಪಲ್, ಇದು ಯೆಲ್ಲೋ ಕಲರ್. ಇದನ್ನು ಒನ್ ಟೈಮ್ ಅಷ್ಟೇ ವೇರ್ ಮಾಡೀನಿ. ಇದು ಏನಂತಂದ್ರೆ ನಮ್ಮ ಮನೆ ಒಳಗೆ ಇತ್ತಿದೆ, ನಮ್ಮ ಮಮ್ಮಿಗೆ ಅವ್ರ ಮಾಮ ಯಾರೋ ಕೊಟ್ಟಿದ್ರು. ಅವರು ನನಗೆ ಬೇಡ ನೀನೇ ತಗೋ ಅಂತಂದ್ರೆ, ನಾನು ಮಮ್ಮಿ ಮನೆಗೆ ಹೋದಾಗ ಏನೋ ಒಂದು ಎತ್ತಕೊಂಬಂದ್ಬಿಡ್ತೀನಿ. ಎಲ್ಲರೂ ಹಂಗಲ್ಲ ಮಕ್ಕಳು. ಸೊ ಮದುವೆ ಆದಮೇಲೆ ತಾಯಿ ಮನೆಗೆ ಹೋದಾಗ ಏನಾದರೂ ಇಷ್ಟ ಆದರೆ ಎತ್ತಕೊಂಬಂದ್ಬಿಡ್ತಾರಲ್ಲ, ಹಂಗೆ ನಂಗೆ ಏನಾದರೂ ಇಷ್ಟ ಆದರೆ ಎತ್ತಕೊಂಬಂದ್ಬಿಡ್ತೀನಿ. ಈ ಸಾರಿ ನಂಗೆ ಇಷ್ಟ ಆಗೈತಿ. ಇದು ಕಾಂಬಿನೇಷನ್ ಮಸ್ತ್ ಐತಿ ಗೈಸ್. ಯೆಲ್ಲೋ ವಿತ್ ಪರ್ಪಲ್ ಬ್ಲೌಸ್ ಬರ್ತಿದ್ದಕ್ಕೆ ಈ ರೀತಿ ಪರ್ಪಲ್ ಕಲರ್ ಬ್ಲೌಸ್. ಇದು ಬ್ಲೌಸ್ ಇಲ್ಲೆಲ್ಲೋ ಐತಿ, ಮಿಸ್ ಆಗೈತಿ. ಸೊ ಆಮೇಲೆ ಹುಡುಕಿ ನಾನು ಅದನ್ನು ಜಮಾ ಮಾಡಿ ಅಂದರೆ ಅದಕ್ಕೆ ಇಟ್ಬಿಡ್ತೀನಿ. ಅಂದರೆ ಯಾವಾಗಾದ್ರೂ ಎಲ್ಲಾದರೂ ಹೋಗುವಾಗ ಉಟ್ಕೊಳ್ಳೋಕೆ ಈಸಿ ಆಗ್ತೈತಿ. ಬಟ್ ಈ ಸ್ಯಾರಿ ಅದಕ್ಕೆ ಇಷ್ಟ ಅಂದರೆ ಮೆತ್ತಗೈತಿ ಗೈಸ್. ಫುಲ್ ನಂಗೆ ಹಿಂಗಿರ್ಬೇಕು ಸ್ಯಾರೀಸ್ ಉಟ್ಕೊಳ್ಳೋಕೆ, ಅಂದ್ರೆ ಪಟ್ ಅಂತೇಳಿ ಉಟ್ಕೊಂಡ್ಬಿಡ್ಬೋದು. ಮೊದಲು ನಂಗೆ ಸ್ಯಾರಿ ಉಟ್ಕೊಳಕ್ಕೆ ಬರೋಲ್ಲ. ನೆಕ್ಸ್ಟ್ ಅದೊಂದು ಆಯ್ತಾ, ಅದು ಇಷ್ಟ, ಅಷ್ಟಕ್ಕಷ್ಟೇ ಇಷ್ಟ. ನೆಕ್ಸ್ಟ್ ನೋಡಿರಿ ಈ ಸ್ಯಾರಿ, ಇದು ಟಿಶ್ಯೂ ಸ್ಯಾರಿ. ಇದು ರೀಸೆಂಟಾಗಿ ಬೈ ಮಾಡಿದ್ದು. ಯಾಕಂದರೆ ಇದನ್ನ ಎದಕ್ಕೆ ತೊಗೊಂಡಿದ್ದೆ ಅಂದರೆ ನಮ್ಮ ಮಮ್ಮಿ ಕೊಡಿಸಿದ್ದು ಸ್ಯಾರಿ ಇದು. ನನ್ನ ಮಗಳದ್ದು ಜವಳ ತಾಕ್ಸೋದಿತ್ತಲ್ಲ ಗೈಸ್, ಅವಾಗ ತೊಗೊಂಡಿದ್ದು ಸ್ಯಾರಿ. ಬಟ್ ನಾನು ಅವತ್ತು ಉಟ್ಕೊಂಡಿರಲಿಲ್ಲ, ಎಲ್ಲೋ ನನ್ನ ಫ್ರೆಂಡ್ ಮದುವೆಗೆ ಹೋದಾಗ ಉಟ್ಕೊಂಡಿದ್ದೆ ಇದನ್ನು. ಅದೊಂದೇ ಸತಿ ಉಟ್ಕೊಂಡಿದ್ದೆ ಟಿಶ್ಯೂ ಸ್ಯಾರಿ. ಬಟ್ ಉಟ್ಕೊಂಡಾಗ ನಿಜವಾಗ್ಲೂ ತೊಗೊಳ್ಳೋ ಮುಂದೆ ಇಷ್ಟ ಆಯಿತು. ಬಟ್ ತೊಗೊಂಡಾದ್ಮೇಲೆ ಉಟ್ಕೊಂಡೆಲ್ಲ ಗೈಸ್, ಇದು ಭಾಳ ಉಬ್ಬಿ ನಿಂತ್ಬಿಡ್ತೈತಿ. ಹಿಂಗೆ ನನಗೆ ಇಷ್ಟ ಆಗಂಗಿಲ್ಲ ಉಬ್ಬಿ ನಿಂತ್ರೆ. ಸ್ಯಾರಿನ ಇಷ್ಟ ಆಗಂಗಿಲ್ಲ ನಂಗೆ ಉಬ್ಬಿ ನಿಂತ್ರೆ. ಆದರೆ ಏನು ಮಾಡಬೇಕು, ತೊಗೊಂಡ್ಬಿಟ್ಟಿನಲ್ಲ ಅಂತೇಳಿ ಉಟ್ಕೊಂಡೆ. ಬಟ್ ಇವಾಗ ಒಂದು ಸತಿ ನೀರೊಳಗೆ ಹಾಕಿದರೆ ಏನೋ ಮೆತ್ತಗಾಗ್ಬೋದು. ಮತ್ತು ನಾವು ಉಟ್ಕೊಂಡಿಲ್ಲ ಇದನ್ನು, ನೆಕ್ಸ್ಟ್ ಟೈಮ್ ಉಟ್ಕೊತೀನಲ್ಲ ನೋಡಿ ನಮ್ಮ ನೆಕ್ಸ್ಟ್ ಟೈಮ್ ಉಟ್ಕೊಂಡಾಗ ಹೆಂಗೆ ಕಾಣಿಸ್ತಿದೆ ಅಂತ. ಇದ್ದು ಕೂಡ ಬ್ಲೌಸ್ ಹೊಲಿಸಿಲ್ಲ ನಾನು, ಯಾಕಂದರೆ ನಾನು ಸ್ಯಾರಿ ಉಟ್ಕೊಳ್ಳೋದೇ ರೇರ್. ಅದಕ್ಕೆ ಬ್ಲೌಸ್ ಹೊಲ್ಸಂಗೆ ಇಲ್ಲ ನಾನು ಜಾಸ್ತಿ. ನೆಕ್ಸ್ಟ್ ಇದು ನೋಡಿರಿ, ಇದು ನನಗೆ ಇಷ್ಟ ಗೈಸ್. ಇದು ಅವಾಗಿನ ನಂದು ಫಸ್ಟ್ ಮ್ಯಾರೇಜ್ ಆಗಿತ್ತು ನೋಡಿರಿ,
ಅವಾಗ ಇದನ್ನು ನಮ್ಮ ಅತ್ತೆ ಕೊಡಿಸಿದ್ದೆ ನನಗಿದು ದೀಪಾವಳಿಗೆ ಅಂತೇಳಿ. ಆ್ಯಕ್ಚುಲಿ ಅವ್ರ ಹತ್ರ ಇಂಥದ್ದೊಂದು ಸ್ಯಾರಿ ಇತ್ತು. ಆ ಸ್ಯಾರಿ ನೋಡಿ ನಾನು ಇಷ್ಟಪಟ್ಟಿದ್ದೆ. ಚಲೋ ಇತ್ತು ನೋಡ್ರಿ ಇದು ಸ್ಯಾರಿ ನಿಮ್ದು ಅಂತ ಹೇಳಿದಾಗ ಅವರು ಸೇಮ್ ಅಂಥದ್ದು ಸ್ಯಾರಿ ನನಗೆ ಸೇಮ್ ಕೊಡಿಸಿದ್ರಿ ಇದನ್ನು ದೀಪಾವಳಿಗೆ ಅಂತೇಳಿ. ಚಂದ ಐತಲ್ಲ ಇದು ಕಾಂಬಿನೇಷನ್. ಇದು ಒಂಥರ ಪಿಂಕ್, ರಾಯಲ್ ಬ್ಲೂಗೆ ಪಿಂಕ್. ಒಂದು 5 years ಬ್ಯಾಕ್ ಅನಿಸುತ್ತೆ ಈ ಸ್ಯಾರಿ ಕೊಡಿಸಿದ್ದವ್ರು ನನಗೆ. ಅಂದರೆ ನನ್ನ ಮದುವೆಯಾಗಿ ಫಸ್ಟ್ ಇಯರ್ ದೀಪಾವಳಿಗೆ ಕೊಡಿಸಿರುವಂಥ ಸ್ಯಾರಿ ಇದು ಕೂಡ ಇಷ್ಟ ಗೈಸ್ ನನಗೆ. ಯಾಕಂದರೆ ಕಲರ್ ಕಾಂಬಿನೇಷನ್ ಚಂದ ಐತಲ್ಲ. ಉಟ್ಕೊಂಡಿದ್ದೀನಿ ಭಾಳ ಸಲ, ಒಂದು 4-5 ಸತಿ ಉಟ್ಕೊಂಡಿರ್ಬೇಕು. ಅದಾದಮೇಲೆ ಈ ಸ್ಯಾರಿ ಇದು ಕೂಡ ನಂಗೆ ಭಾಳ ಇಷ್ಟ. ಇದನ್ನು ನಮ್ಮ ಮನೆ ಓಪ್ನಿಂಗ್, ಅಂದರೆ ಈ ಮನೆ ಓಪ್ನಿಂಗಿಗೆ ನಮ್ಮ ಅತ್ತೆ ಇದನ್ನು ಕೊಡಿಸಿರುವಂಥದ್ದು ಸ್ಯಾರಿ. ನನಗೆ ಆರೆಂಜ್ ವಿತ್ ರಾಮ ಗ್ರೀನ್ ಬರ್ತೈತಿ. ಇದು ಸ್ಯಾರಿ ಅಂತೂ ಅಲ್ಟಿಮೇಟ್ ಐತಿ, ಮಸ್ತ್ ಐತಿ ಗೈಸ್ ಸ್ಯಾರಿ. ನನಗಂತೂ ಭಾಳ ಇಷ್ಟ. ಇದು ಕೂಡ ಇಷ್ಟ ನಂಗೆ. ಇದು ಬ್ಲೌಸ್ ಹೊಲಿಸ್ಬಿಟ್ಟೀನಿ, ಯಾಕಂದರೆ ಸ್ಯಾರಿ ಇಷ್ಟ ಆಗೈತಲ್ಲ ಅದಕ್ಕಾಗಿ ಉಟ್ಕೊಂಡೇನಿ. ಇದನ್ನು ಒಂದು 2 ಸತಿ ಉಟ್ಕೊಂಡಿರ್ಬೇಕು. ಒಮ್ಮೆ ನಮ್ಮ ಮನೆ ಓಪ್ನಿಂಗಿಗೆ ಉಟ್ಕೊಂಡಿದ್ದೆ. ಅದಾದಮೇಲೆ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ಫೋಟೋಶೂಟ್ ಮಾಡಿಸುವಾಗ ಈ ಸ್ಯಾರಿನ ಉಟ್ಕೊಂಡಿದ್ದೆ. ಯಾಕಂದರೆ ಕಾಂಬಿನೇಷನ್ ಚೆಂದ ಐತಂತೇಳಿ ನಾನು ಇಷ್ಟಪಟ್ಟು ತೊಗೊಂಡಿದ್ದೆ ಇದನ್ನು. ಇದು ಕೂಡ ನಮ್ಮ ಅತ್ತೆ ಕೊಡಿಸಿದ ಸ್ಯಾರಿ ನಮ್ಮ ಮನೆ ಓಪ್ನಿಂಗಿಗೆ ಅಂತೇಳಿ. ಬ್ಲೌಸ್ ಎಲ್ಲ ಇಲ್ಲೆಲ್ಲೋ ಅದವು ಗೈಸ್, ಅವನ್ನೆಲ್ಲ ಹುಡುಕಿಡ್ತೀನಿ ನಾನು ಆಮೇಲೆ. ನೆಕ್ಸ್ಟ್ ರೇಷ್ಮೆ ಸ್ಯಾರಿ ಜಾಸ್ತಿ ಇಲ್ಲ ನನ್ನ ಹತ್ರ, ನಾನು ಉಟ್ಕೊಳ್ಳೋದೇ ಇಲ್ಲಲ್ಲ ಅದಕ್ಕಾಗಿ. ನೆಕ್ಸ್ಟ್ ಈ ಸ್ಯಾರಿ, ಆ್ಯಕ್ಚುಲಿ ಇದು ಸ್ಯಾರಿ ನಂದಲ್ಲ, ಇದು ನಮ್ಮ ಅತ್ತೆ ಸ್ಯಾರಿ. ಇದು ಕಾಂಬಿನೇಷನ್ ಇಷ್ಟ ಆಗೈತೆ ಅಂಥೇಳಿ ಅವ್ರು ನನಗೆ ತಗೋ ಅಂತ ಕೊಟ್ಟಾರ. ಒಂದು ಸತಿನೂ ವೇರ್ ಮಾಡಿಲ್ಲ, ಬಟ್ ನಾನು ಅದ್ರ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೊಂಡು ಯಾವಾಗಾದ್ರೂ ವೇರ್ ಮಾಡ್ತೀನಿ. ಯಾಕಂದರೆ ಇದು ಸ್ಯಾರಿ ಮೆತ್ತಗೈತಿ ಗೈಸ್, ಫುಲ್ ಸ್ಮೂತ್ ಐತಿ. ಇದ್ರದ್ದು ಕಾಂಬಿನೇಷನ್ ನೋಡಿರಿ ಎಷ್ಟು ಮಸ್ತ್ ಐತಿ. ಪಿಂಕ್ ವಿತ್ ವೈಟ್, ಆಫ್ ವೈಟ್ ಬರ್ತದೆ, ಕ್ರೀಮ್ ಟೈಪು. ನೆಕ್ಸ್ಟ್ ನೋಡಿರಿ ಈ ಸ್ಯಾರಿನೂ ಇವಾಗ ತೋರಿಸಿದ್ನಲ್ಲ ಸೇಮ್ ಕಲರೇ, ಸೇಮ್ ಆಫ್ ವೈಟ್ಗೆ ಪಿಂಕ್ ಬರ್ತೈತಿ. ಇದು ನೋಡ್ತಾ ಇರ್ಬೋದು, ಒಂಥರ ಗೋಲ್ಡಿಶ್ ಕಲರ್ ಬರ್ತಿದೆ, ಗೋಲ್ಡನ್ ಕಲರ್ ಬರುತ್ತಲ್ಲ ಆ ಕಲರ್ ಒಳಗೆ ಬರುತ್ತೆ. ಇದನ್ನು ದೀಪಾವಳಿಗೆ ನಮ್ಮ ಅತ್ತೆ ಕೊಡಿಸಿರ್ಬೋದು ಅನ್ಸುತ್ತೆ. 1-2 ವರ್ಷದ ಹಿಂಗೆ ಕೊಡಿಸಿರೋ ಸ್ಯಾರಿ ಇದು. ಅದರ ಬ್ಲೌಸು ಇಲ್ಲಿ ಐತಿ, ಹೊಲ್ಸಿದ್ದೀನಿ ಆಲ್ರೆಡಿ. ನನಗೂ ಈ ಸ್ಯಾರಿನೂ ಇಷ್ಟ. ಒಮ್ಮೆ ಉಟ್ಕೊಂಡಿದ್ದೆ, ವಾಪಸ್ ಉಟ್ಕೊಂಡಿಲ್ಲ. ಒಮ್ಮೆಲ್ಲ ಒಂದು 2 times ಉಟ್ಕೊಂಡಿರ್ಬೇಕಷ್ಟೇ ನಾನು, ಮತ್ತೆ ಉಟ್ಕೊಂಡಿಲ್ಲ. ಸೊ ಇದೊಂದು ಸ್ಯಾರಿ ನೋಡಿರಿ. ನೆಕ್ಸ್ಟ್ ಈ ಸ್ಯಾರಿ ನೋಡ್ರಿ ಗೈಸ್, ಇದಂತೂ ನನ್ನ ಫೇವ್ರೇಟ್ ಕಲರ್. ಇದು ಒಂಥರ ಲೈಟ್, ಒಂಥರ ಮಿಂಟ್ ಕಲರ್ ಆಗ್ತಾರಲ್ಲ ಅದಿದು. ಚಂದ ಐತಿ ಇದು ಕಲರ್ ಕಾಂಬಿನೇಷನ್. ನನಗೆ ಮೀಶೋದಾಗ ತೊಗೊಂಡಿದ್ದು, ಬಟ್ ಇದೇನೋ ಸ್ವಲ್ಪ ಇಲ್ಲಿ ಕಲಿ ಆಗಿಬಿಟ್ಟಿದ್ದು ಗೈಸ್. ಇದು ಲಾಸ್ಟ್ ಟೈಮ್ ಈ ಸ್ಯಾರಿಯಿಂದ ಬಗ್ಗೆನೇ ನಾನು ಹೇಳಿದ್ದೆ, ಯಾಕಂದರೆ ಅದು ಸ್ಯಾರಿ ಸ್ವಲ್ಪ ಕಲರ್ ಏನೋ ಆಗೈತಿ, ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಅಂತ. ಬಟ್ ಒಂದು ಸತಿ ಅಷ್ಟೇ ಉಟ್ಕೊಂಡಿದ್ದೀನಿ, ವಾಪಸ್ ಉಟ್ಕೊಂಡೇ ಇಲ್ಲ. ಇದು ದಸರಾ ಹಬ್ಬಕ್ಕೆ ಅಂತ ತೊಗೊಂಡೆ ನಾನು ಈ ಸ್ಯಾರಿನ. ಜಸ್ಟ್ 500-600 ಕೊಟ್ಟು ತೊಗೊಂಡಿದ್ದೆ ಅನಿಸ್ತೈತಿ. ಚಲೋ ಐತಿ, ಬಟ್ ಕ್ವಾಲಿಟಿ ಮಾತ್ರ 500ಗೆ ವರ್ತ್ ಅನ್ನಿಸ್ತು. ಅದ್ರ ಬ್ಲೌಸ್ ಕೂಡ ಇಲ್ಲೈತಿ, ನಮ್ಮ ತಂಗಿನೇ ಹೊಲ್ದು ಕೊಟ್ಟಾಳ ಅದ್ರ ಬ್ಲೌಸ್ನ. ಒಂಥರ ಮಿಂಟ್ ಗ್ರೀನ್ ಬರ್ತ್ ಗೈಸ್. ಇದು ನೋಡ್ತಾ ಇರ್ಬೋದು, ಚಂದ ಐತೆ. ಆದ್ರೆ ನಂಗೆ ಇಷ್ಟ ಐತಿ ಇದು ಸ್ಯಾರಿ, ಇಷ್ಟ ಆಯ್ತು ನನಗೆ. ದಸರಾ ಹಬ್ಬಕ್ಕಂತೇಳಿ ತೊಗೊಂಡಿರುವಂಥ ಸ್ಯಾರಿ ಅದು. ಮತ್ತು ನೆಕ್ಸ್ಟ್ ಈ ಸ್ಯಾರಿ ನೋಡಿರಿ. ಇದು ಕೂಡ ಆಸಮ್ ಐತಿ. ಕಲರ್ ಕಾಂಬಿನೇಷನ್ ನೋಡ್ಬೇಕು ನೀವು, ಎಷ್ಟು ಮಸ್ತ್ ಐತಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚಂದ ಐತಿ. ಇದು ಎದಕ್ಕಂದ್ರೆ ಇದು ದೀಪಾವಳಿಗೆ ಅನ್ಸುತ್ತೆ. ದೀಪಾವಳಿಗೆ ನಮ್ಮ ಅತ್ತೆ ಕೊಡಿಸಿರುವಂಥ ಸ್ಯಾರಿ ಇದು. ನೋಡಿರಿ, ನಮ್ಮ ಅತ್ತೆ ಕೊಡಿಸಿರೋ ಸ್ಯಾರಿನ ಭಾಳ ಅದ ನನ್ನ ಕಡೆ. ಆಲ್ಮೋಸ್ಟ್ ಭಾಳ ಒಂದು 10 ಸ್ಯಾರಿ ಇರ್ಬೋದು ಅವ್ರು ಕೊಡಿಸಿರುವಂಥ ಸ್ಯಾರೀಸ್. ದೀಪಾವಳಿಗೆ ಅವ್ರು ಕೊಡಿಸಿರುವಂಥ ಸ್ಯಾರಿ ಇದು. ಲಾಸ್ಟ್ ಇಯರ್ ಅನಿಸ್ತೈತಿ. ಲಾಸ್ಟ್ ಇಯರ್ ಕೊಡಿಸಿದ್ದಿದ್ದು ಸ್ಯಾರಿ. ಅದ್ರ ಬ್ಲೌಸ್ನೂ ಹೊಲಿಸ್ಬಿಟ್ಟಿನಿ ಆಲ್ರೆಡಿ, ಇಲ್ಲೈತಿ ನೋಡಿರಿ. ಚಂದ ಐತಿ ಇದು ಸ್ಯಾರಿ. ಕಲರ್ ಕಾಂಬಿನೇಷನ್ ಇಷ್ಟ ನಂಗೆ, ಒಂಥರ ಡಾರ್ಕ್ ಪಿಕಾಕ್ ಬ್ಲೂ ಅಂತಾರಲ್ಲ ಆ ರೀತಿ. ಸೊ ಸ್ಯಾರಿ ಸ್ವಲ್ಪ ಚೆಂದಾಗಿ ನೀಟಾಗಿ ಫೋಲ್ಡ್ ಮಾಡೋಕ್ಕೆ ಬರೋಲ್ಲ ನಂಗೆ, ಹಿಂಗೆ ಇಟ್ಬಿಡ್ತೀನಿ. ಸೊ ಇದು ಹೆಂಗೈತಿ ನೋಡಿರಿ, ಕಮೆಂಟ್ ಮಾಡಿರಿ ಸ್ಯಾರಿ. ನೆಕ್ಸ್ಟ್ ಈ ಸ್ಯಾರಿ ನೋಡಿರಿ ಗೈಸ್, ಇದು ಕೂಡ ನಾನು ಮೀಶೋದಾಗ ಬೈ ಮಾಡಿದ್ದೆ ಈ ಸ್ಯಾರಿ. ಇದು ಎಷ್ಟು ಬ್ಲ್ಯಾಕ್ ಕಲರ್ ಇದೆ, ಆ್ಯಕ್ಚುಲಿ ಬ್ಲ್ಯಾಕ್ ವಿತ್ ಪಿಂಕ್ ಕಾಂಬಿನೇಷನಾಗಿ ಬರ್ತದೆ. ಈ ರೀತಿ ಐತೆ ನೋಡಿ, ಉಲ್ಟಾ ಮಾಡಿ ಚಿಟ್ಬಿಟ್ಟೆ ನಾನು. ಈ ರೀತಿ ಪೈತಾನಿ ಸ್ಯಾರಿ ಅಂತಾರಲ್ಲ ಅದೇ ಇದು, ಬಟ್ ಅಷ್ಟು ಪ್ಯೂರ್ ಅಲ್ಲ, ಹಾಗೆ ಸುಮ್ಮನೆ ಮೀಶೋದಾಗ ಇರ್ತಿದ್ದೆ. ನನಗಿದು ಕಲರ್ ಕಾಂಬಿನೇಷನ್ ನೋಡಿ ಇಷ್ಟಪಟ್ಟು ತೊಗೊಂಡಿದ್ದೆ ನಾನು ಇದು ಸ್ಯಾರಿ. ಬ್ಲ್ಯಾಕ್ ಕಲರ್ ವೇರ್ ಮಾಡಿದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಗೈಸ್. ಇದು ಪಿಂಕ್ ವಿತ್ ಬ್ಲ್ಯಾಕ್ ಬರ್ತೈತೆ ಇದು.
ಸೊ ನೋಡ್ತಾ ಇರ್ಬೋದು ಬಿಸಿಲು ಬರತೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕಂದ್ರೆ ಹಿಂಗೆ ಕಿಟಕಿ ಹತ್ರನೇ ನಿಂತೇನಲ್ಲ ನಾನು, ಅದಕ್ಕೆ. ಇದು ನೋಡ್ರಿ ಹೆಂಗೈತಿ, ಚಂದ ಐತಲ್ಲ, ವೇರ್ ಮಾಡಿದಾಗ ಮಸ್ತ್ ಕಾಣ್ತೈತಿ ಗೈಸ್. ನಂಗೆ ಭಾಳ ಇಷ್ಟ ಈ ಸಾರಿ. ಇದು ಹಂಗೆ ಸುಮ್ಮನೆ ತೊಗೊಂಡಿದ್ದು, ನಾನು ಇಷ್ಟ ಆಗಿತ್ತು ಅಂತೇಳಿ ಜಸ್ಟ್ 500 ಕೊಟ್ಟಿದ್ದೆ ಇದಕ್ಕೂ ಮೀಶೋದಾಗ. ಆಲ್ಮೋಸ್ಟ್ ನಾನು ಮೀಶೋದಾಗ ಜಾಸ್ತಿ ಶಾಪಿಂಗ್ ಮಾಡ್ತೀನಿ, ಯಾಕಂದ್ರೆ ಅಫೋರ್ಡಬಲ್ ವಿತ್ ಚಲೋ ಅನ್ನಿಸ್ತೈತಲ್ಲ, ಚಂದ ಕಾಣ್ತಾವೆ ಅದ್ರೊಳಗೆ ತೊಗೊಂಡಿರೋವೆಲ್ಲ ಐಟಮ್ಸ್ ನಂಗೆ ಇಷ್ಟ, ಅದಕ್ಕೆ ತೊಗೊಂಡಿರೋವಂಥದ್ದು. ಚಂದ ಐತಿದೆ ಕಲರ್ ಕಾಂಬಿನೇಷನ್, ಅದಕ್ಕೆ ತೊಗೊಂಡಿನಿ. ಸೊ ನಿಮಗೆ ತೋರಿಸ್ತಾನೆ ಮಡಿಚಿಟ್ಟು ಹಾಕೋದ್ಬಿಟ್ಟೇನೆ ನಾನು ನಿಮಗೆ, ಯಾಕಂದ್ರೆ ಮತ್ತು ಆಮೇಲೆ ಮಡ್ಚ್ಕೊಂಡು ಕುಂದ್ರಕ್ಕಾಗಂಗಿಲ್ಲ ಗೈಸ್, ಹೆಂಗೂ ಚಲಾಪಿಲಿ ಆಗಿತ್ತಲ್ಲ. ಸೊ ಅದಕ್ಕೆ ಅದನ್ನು ವಿಡಿಯೋನು ಮಾಡ್ದಂಗೆ ಆಗುತ್ತೆ, ಮಡಿಚಿಟ್ಟಂಗೂ ಆಗುತ್ತೆ ಅಂಥೇಳಿ ಸೊ ಮಾಡತ್ತೀನಿ. ಈಗ ನೋಡಿರಿ, ಈ ಸಾರಿ ನಮ್ಮ ಅತ್ತೆ ಶಾಪ್ನಾಗ ತೊಗೊಂಡಿರೋವಂಥದ್ದು ಇದು. ಹಂಗೆ ಸುಮ್ಮನೆ ನಂಗೆ ಇಷ್ಟ ಆಗಿದೆ ಅಂತೇಳಿ ತೊಗೊಂಡಿದ್ದು. ಚಂದ ಐತಲ್ಲ, ಇದೊಂಥರ ಸಿಂಪಲ್ಲಾಗಿ ಚಂದ ಐತಿ ಅಂತೇಳಿ ನನಗೇನೋ ಇಷ್ಟ ಆಗ್ತದೆ, ಅದಕ್ಕೆ ತೊಗೊಂಡೆ. ಬಟ್ ಒಂದ್ಸತಿ ಅಷ್ಟೇ ವೇರ್ ಮಾಡೀನಿ, ಭಾಳ ದಿನ ಆಗಿಲ್ಲ ತೊಗೊಂಡೆ, ಒಂದು ಸ್ವಲ್ಪ ದಿನ ಆಯ್ತು ಅನ್ಸುತ್ತೆ ಅಷ್ಟೇ. ಇದೊಂದು ಸಾರಿ. ನೆಕ್ಸ್ಟ್ ಈ ಸಾರಿ ನೋಡಿರಿ, ಇದು ದೀಪಾವಳಿಗೆ ತೊಗೊಂಡಿದ್ದು ಅಂತ ಸಾರಿ. ಇದು ಮೇ ಬಿ ನಮ್ಮ ಮದುವೆ ಆಗಿ ಒಂದು 3ನೇ ದೀಪಾವಳಿ ಅನ್ಸುತ್ತೆ. 3ನೇ ದೀಪಾವಳಿಗೆ ನಮ್ಮ ಮಾಮ ಎಲ್ಲರಿಗೂ ಕೊಡಿಸಿದ್ರು ನಮಗೆ, ನಮ್ಮ ಅತ್ತೆಗೆ, ಅವ್ರ ಹೆಂಡತಿಗೆ, ಮತ್ತು ನಮ್ಮ ಅಕ್ಕ ಇನ್ನೊಬ್ಬಳಿಗೆ, ನನಗೆ. ಸೊ ಎಲ್ಲರಿಗೂ ಕೊಡಿಸಿದ್ರು ಆ ಸಾರಿ. ಇದು ಪರ್ಪಲ್ ಕಲರ್, ಇದು ಕೂಡ ಮೀಶೋದಾಗ ತೊಗೊಂಡಿದ್ದು. ಅವಾಗೆಲ್ಲ ಈ ಸಾರೀಸ್ ಟ್ರೆಂಡಿಂಗ್ ಇತ್ತು, ಸೊ ನನಗೆ ಇಷ್ಟ ಆಗಿತ್ತು, ಅದಕ್ಕೆ ತೊಗೊಂಡ್ಬಿಟ್ಟಿದ್ದೆ. ಚಂದ ಐತಲ್ಲ ಇದು ಪರ್ಪಲ್ ಕಲರ್. ಎಲ್ಲರೂ ಸೇಮ್ ತೊಗೊಂಡಿದ್ದು, ಬಟ್ ಕಲರ್ಸ್ ಚೇಂಜ್ ಅಷ್ಟೇ. ಇದನ್ನು ಕೂಡ ಒಂದು 2 ಸತಿ ಉಟ್ಕೊಂಡಿರೋದು ನಾನು ಅಷ್ಟೇ, ಜಾಸ್ತಿ ಉಟ್ಕೊಂಡಿಲ್ಲ. ಎಲ್ಲ ಸಾರಿನೂ ಹಾಗೆ. ನಾನು ಸಾರಿ ಜಾಸ್ತಿ ಉಟ್ಕೊಳ್ಳೋದಿಲ್ಲ, ಬರೀ ಡ್ರೆಸ್ ಹಾಕೊತೀನಿ. ಮನೆಯಾಗಿದ್ದಾಗ ಈ ಥರ ಡ್ರೆಸ್ ಹಂಗೆ ಹಾಕೊತೀವಿ. ಅವ್ರಿಗೆ ಹೋದ್ರೆ ಬರೀ ಅದು ಕೂಡ ಅವಾಗೂ ಕೂಡ ಕುರ್ತಾ, ಲೆಗ್ಗಿನ್ಸ್, ಟಾಪ್ಸ್ ಈ ಥರ ಹಾಕೋತೀನಿ. ಮನೆಯೊಳಗೆ ಸೀರೆ ಯಾವಾಗ ಹಬ್ಬಕ್ಕೆ ಏನಾದರೂ ಫಂಕ್ಷನ್ ಇದ್ದಾಗ ಅಷ್ಟೇ ಉಟ್ಕೊತೀನಿ. ಇಲ್ಲಿ ನಂಗೆ ಉಟ್ಕೊಳ್ಳೋಕೆ ಟೈಮ್ ಸಿಗೋಂಗಿಲ್ಲ. ನೆಕ್ಸ್ಟ್ ಇದೊಂದು ಆಯಿತು. ನೆಕ್ಸ್ಟ್ ಇದೊಂದು ಸ್ಯಾರಿ ನೋಡಿರಿ, ಇದು ನಮ್ಮ ಮನೆಯವ್ರು ಕೊಡಿಸಿರೋಂಥ ಸ್ಯಾರಿ. ಎದಕ್ಕೆ ಕೊಡಿಸಿದ್ರು ಅಂದ್ರೆ ಅವ್ರು ಮೇ ಬಿ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅನಿಸ್ತೈತಿ. ಅವಾಗ ಕೊಡಿಸಿರ್ಬೇಕಿದ್ದು ಸ್ಯಾರಿ. ಒಂದು 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಸ್ಯಾರಿ ಇದು. 2 ಇಯರ್ಸ್ ಅಲ್ಲ, 1.5 ಇಯರ್ ಬ್ಯಾಕ್. ಮೈಸೂರು ಸಿಲ್ಕ್ ಸ್ಯಾರಿ ಇದು. ಆ್ಯಕ್ಚುಲಿ ಇದು ಮಸ್ತ್ ಐತೆ ನೋಡಿರಿ ಗೈಸ್, ನನಗೆ ಈ ಕಾಂಬಿನೇಷನ್ ಇಷ್ಟ ಆಗಿನೇ ತೊಗೊಂಡಿದ್ದು. ಇದು ಒಂಥರ ಪಿಸ್ತಾ ಕಲರ್ ಅಂತಾರಲ್ಲ, ಪಿಸ್ತಾ ವಿತ್ ಮೆರೂನ್ ಕಲರ್. ಇದ್ರ ಬ್ಲೌಸ್ ಕೂಡ ಐತಿ, ಇಲ್ಲೈತೆ ನೋಡಿರಿ ಬ್ಲೌಸ್. ನಮ್ಮ ತಂಗಿನೇ ಸ್ಟಿಚ್ ಮಾಡ್ಯಾಳಿದ್ದು ಬ್ಲೌಸ್. ಈ ಥರ ಚಂದ ಐತೆ ಇದು ಬ್ಲೌಸ್. ಇದನ್ನು ಕೂಡ ಭಾಳ ಕೊಟ್ಟಿಲ್ಲ ಅಮೌಂಟ್, ಜಸ್ಟ್ 1000 ಏನೋ ಕೊಟ್ಟಿರ್ಬೇಕು. ಇನ್ಸ್ಟಾಗ್ರಾಮ್ನಾಗ ತೊಗೊಂಡಿರೋವಂಥ ಸಾರಿ ಇದು. ನಂಗೆ ಇಷ್ಟ ಆಗಿ ತೊಗೊಂಡೆ ನಾನು. ಮಸ್ತ್ ಐತಿ, ಸ್ಮೂತ್ ಐತಿ ಗೈಸ್. ಮೈಸೂರು ಸಿಲ್ಕ್ ಅಂದ್ರೆ ನನ್ನ ಹತ್ರ ಭಾಳ ಇಲ್ಲ, ಅಂದರೆ ಸಾರಿ ಸೆಮಿ ಮೈಸೂರು ಸಿಲ್ಕ್ ಇದು. ಮೈಸೂರು ಸಿಲ್ಕ್ ಅಲ್ಲ, ಮತ್ತು ಪ್ಯೂರ್ ಅಂದ್ಕೊಂಬಿಡ್ರಿ, ಅಷ್ಟು ಶ್ರೀಮಂತರಲ್ಲ ನಾವು, ಪ್ಯೂರ್ ತೊಗೊಂಡು ಹಾಕೊಳ್ಳೋದಷ್ಟೇ. ನನ್ನ ಹತ್ರ ಯಾವ್ಯಾವ ಸಾರಿ ಅದಾವೆ ನೋಡಿರಿ, ಎಲ್ಲನೂ ನನ್ನ ಹತ್ರ ಇರೋ ಸ್ಯಾರೀಸ್ ಎಲ್ಲ 2000 ಅಂಡರ್. 2000 ಅಲ್ಲ ಗೈಸ್, ಬರೀ 1500 ರೂಪಾಯಿ ಒಳಗಿರೋವಂಥ ಪ್ರೈಸ್ನಾಗ ಅದಾವು. ಅದನ್ನು 1500 ಒಳಗಿರೋ ಸ್ಯಾರಿನೂ ಭಾಳಿಲ್ಲ ನನ್ನ ಹತ್ರ. ಒಂದು ಅದೇ ತೋರಿಸಿದ್ನಲ್ಲ ಫಸ್ಟಿಗೆ ರೇಷ್ಮೆ ಸೀರೆ, ಅವು ಅಷ್ಟೇ ನೋಡಿರಿ. ಉಳ್ಕಿದ್ದೆಲ್ಲ ಬರೀ 1000 ಒಳಗೆ ಅದಾವೆ ನನ್ನ ಹತ್ರ. ನೆಕ್ಸ್ಟ್ ಈ ಸ್ಯಾರಿ ನೋಡಿರಿ, ಇದು ಇಷ್ಟ ನನಗೆ, ಈ ಕಲರ್ ಇಷ್ಟ ಅಂತೇಳಿ. ಆ್ಯಕ್ಚುಲಿ ಇದು ಯಾರು ಕೊಟ್ಟಿದ್ದು ಅಂದ್ರೆ ನಮ್ಮ ಅತ್ತೆ ಹೇಳಿದ್ನಲ್ಲ, ನಮ್ಮ ಅಪ್ಪ ಅವ್ರ ಅಕ್ಕ. ನನ್ನ ಮದುವೆ ಆಗಿ ಹೊಸದಾಗಿ ಅವ್ರ ಮನೆಗೆ ಹೋಗಿದ್ನಲ್ಲ, ಅವಾಗ ಅವ್ರ ಮನೆಯೊಳಗೆ ಒಂದು ದಿವಸ ಇದ್ದು ಅಲ್ಲಿ ಬಂದಿದ್ವಿ. ಅವಾಗ ಹೋಗುವಾಗ ಈ ಸಾರಿನ ಅವರು ನಂಗೆ ಉಡಿಸಿ ಕಳಿಸಿದ್ರು. ಅವಾಗ ಒಂದೇ ಸತಿ ಉಟ್ಕೊಂಡಿದ್ದೆ ಅನಿಸ್ತೈತೆ, ನಾನು ವಾಪಸ್ ವೇರ ಮಾಡಿಲ್ಲ. ಸೊ ಯಾವಾಗಾದ್ರೂ ಉಟ್ಕೊಳ್ಳೋಣ, ಚಂದ ಐತಲ್ಲ ಕಲರ್ ಕಾಂಬಿನೇಷನ್. ಸೊ ನನಗೆ ಈ ಥರ ಡಾರ್ಕ್ ಕಲರ್ಸ್ ಎಲ್ಲ ಸ್ವಲ್ಪ ಇಷ್ಟ ಆಗ್ತೈತಿ, ಅದಕ್ಕೆ ಹಿಂಗೆ ಇಟ್ಕೊಂಡಿರ್ತೀನಿ. ಬಟ್ ಯಾವಾಗ ಉಟ್ಕೊತೀನೋ ಗೊತ್ತಿಲ್ಲ. ಇದೊಂದು ಸ್ಯಾರಿ ನೋಡಿರಿ, ಇದು ಹೆಂಗೈತಿ ಕಮೆಂಟ್ ಮಾಡಿರಿ. ಅವ್ರು ಕೊಟ್ಟಿರೋಂಥ ಸ್ಯಾರಿ ಇದು. ನೆಕ್ಸ್ಟ್ ಈ ಸ್ಯಾರಿ ನೋಡಿರಿ, ಇದೆಷ್ಟು ಮುದ್ದೆ ಐತೆ ನೋಡಿರಿ, ಹಂಗೆ ಇಟ್ಬಿಟ್ಟಿದ್ದೆ ನಾನು. ಅದು ಮಡ್ಚಕ್ಕಾಗೆಲ್ಲ ಬೈಕೋಬೇಡ್ರಿ ಗೈಸ್. ಈ ಸ್ಯಾರಿನ ನಮ್ಮ ಮನೆಯವ್ರು ಕೊಡ್ಸಿದ್ದು ನನಗೆ. ಅಂದರೆ ಹಾಗೆ ನನ್ನ ಹತ್ರನೇ ಇರೋ ಸ್ಯಾರಿ ಇದೆ, ನಾನು ಸೇಲ್ ಮಾಡತ್ತಿದ್ನಲ್ಲ ಸ್ಯಾರೀಸ್ನ, ಅವಾಗ ತರಿಸಿದ್ನಲ್ಲ. ಇದೊಂದು ಸ್ಯಾರಿ ನಂಗೆ ಭಾಳ ಇಷ್ಟ ಆಗಿತ್ತು, ಲೈಕ್ ಆಗಿಬಿಟ್ಟಿದ್ದು. ಸೊ ಇದು ಬೇಕಂತಂದು, ಬಾಟಲ್ ಗ್ರೀನ ಬೇಕಂತಂದು ಇಟ್ಕೊಂಡಿನಿ. ಇದ್ರದ್ದು ವೈಟ್ ಬ್ಲೌಸ್, ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಐತಿದ್ರಾಗ, ಮತ್ತು ವೈಟ್ ಕಲರ್ ಬ್ಲೌಸ್ ಪೀಸ್ನೂ ಎಕ್ಸ್ಟ್ರಾ ಕೊಟ್ಟಾರ. ಅದನ್ನು ಹೊಲ್ಸಕ್ಕೆ ಹಾಕೇ ಇಲ್ಲ, ಇನ್ನೂ ಹಾಕಬೇಕು. ಇದೊಂದು ಸ್ಯಾರಿ ಹೆಂಗೆ ಮಾಡಿ ನೋಡ್ರಿ ಇದ್ರ ಅವತಾರ. ಬಟ್ ನಂಗೆ ಈ ಸ್ಯಾರಿ ಭಾಳ ಇಷ್ಟ ಆಗೈತಿ, ಯಾಕಂದ್ರೆ ಬಾಟಲ್ ಗ್ರೀನ್ ಐತಲ್ಲ ಅದಕ್ಕೆ. ಇದನ್ನು ಉಟ್ಕೊಂಡಿಲ್ಲ, ಬಟ್ ವೀಡಿಯೋಸ್ ಮಾಡೀನಿ, ಉಟ್ಕೊಂಡು ವೀಡಿಯೋಸ್ ಮಾಡೀನಿ. ಆದರೆ
ನಾನು ಎಲ್ಲೂ ಉಟ್ಕೊಂಡು ಹೋಗಿಲ್ಲ. ಇವಾಗ ಅದ್ರದ್ದು ವೈಟ್ ಬ್ಲೌಸ್ ಪೀಸ್ ಹೊಲಿಸಿ ಏನಾದರೂ ಫಂಕ್ಷನ್ ಏನಾದರೂ ಪೂಜೆ ಏನಾದರೂ ಇದ್ದಾಗ ವೇರ್ ಮಾಡ್ತೀನಂತ. ಇವಾಗ ಆಲ್ಮೋಸ್ಟ್ ಎಲ್ಲ ರೇಷ್ಮೆ ಸ್ಯಾರಿ ಈ ಥರ ಅಂತಾರಲ್ಲ ಆ ಥರ ಸಿಲ್ಕ್ ಎಲ್ಲ ಸ್ಯಾರಿ ಮುಗೀತು. ಇವಾಗ ಜಸ್ಟ್ ಬರೀ ಈಗ ಫ್ಯಾನ್ಸಿ ಸ್ಯಾರಿ ಅದಾವಲ್ಲ ಅವನ್ನ ತೋರಿಸ್ತೀನಿ ಬರ್ರಿ. ಸೊ ಈ ಸ್ಯಾರಿ ನೋಡ್ರಿ ಗೈಸ್, ಇದು ಆ್ಯಕ್ಚುಲಿ ಇದು ಫಸ್ಟ್ ಸ್ಯಾರಿ ಅನಿಸುತ್ತೆ ನನ್ನ ಕಡೆ ಇರುವಂಥ ಸ್ಯಾರಿ, ಫಸ್ಟ್ ಸ್ಯಾರಿ ಇದು. ನಾನು ನನ್ನ ಹತ್ರ ದುಡ್ಡಿತ್ತು, 250 ಕೊಟ್ಟು ಮೀಶೋದಾಗ ಬೈ ಮಾಡಿದ್ವಿ ಸ್ಯಾರಿ. ನನಗೇನೋ ಇದು ಪ್ಯಾರೆಟ್ ಗ್ರೀನ್ ಪಿಂಕ್ ಇಷ್ಟ ಹಾಕಿತ್ತು ಅವಾಗ. ನನ್ನ ಮೇ ಬಿ ಅವಾಗ ಎಷ್ಟು ಸೆಕೆಂಡ್ ಇಯರ್ ಏನೋ ಇದ್ದೆ ಅನಿಸ್ತೈತಿ. ಸೆಕೆಂಡ್ PUC ಓದಾತಿದ್ದೆ, ನಾನು ಕಾಲೇಜಿಗೆ ಹೋಗ್ತಿದ್ದೆ. ಅವಾಗ ತೊಗೊಂಡ್ರೆ ಸ್ಯಾರಿ ಇದು. ಒಟ್ಟು ಏನೋ ಇಷ್ಟ ಆಗಿತ್ತು ಅವಾಗಿನ ಡಿಸೈನ್ ಇದು. ಮತ್ತು ನಾನು ಇದು ಮಾಡೋಕ್ಕೆ ಹೋಗ್ಬಿಡ್ರಿ, ನಂಗೆ ಇಷ್ಟ ಆಗಿತ್ತಲ್ಲ, ನಾನು ಓನಾಗಿ ಹಂಗೆ ನೋಡಿದ್ದೆ, ಇಷ್ಟ ಆಗಿತ್ತು ಅಂತೇಳಿ ಈ ಸ್ಯಾರಿನ ಬೈ ಮಾಡಿದ್ದೆ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗತೈತಿ. ಇಲ್ಲಿ ನೋಡಿ ಬಿಸಿಲು ಐತಲ್ಲ, ಸೊ ಅದಕ್ಕೆ ಇದು ಒಂಥರ ಇಷ್ಟ ಆಗಿತ್ತು ಅಂತೇಳಿ ತೊಗೊಂಡಿದ್ದು ಸ್ಯಾರಿ ಇದು. ಮೀಶೋದಾಗ ಬೈ ಮಾಡಿದ್ದಿದ್ದು. ಜಸ್ಟ್ 250 ನೋಡಿ ಗೈಸ್, 250 ಅಷ್ಟೇ. ತಡ್ರಿ ಇದನ್ನು ತೋರಿಸ್ತೀನಿ. ಅದೊಂಥರ ಹಂಗೆ ಇಟ್ಕೊಂಡಿನಿ ಮೆಮೊರೀಸ್ಗೆ ಅಂತಂದು. ಯಾಕಂದರೆ ಫಸ್ಟ್ ಟೈಮ್ ನನ್ನ ಹತ್ರ ಸ್ಯಾರಿ ಅದೇ ಇರೋದಲ್ಲ, ಅದನ್ನು ನಾನು ನನ್ನ ಅಮೌಂಟಿಂದ ಬೈ ಮಾಡಿದ್ದೆ. ನನಗೇನೋ ಇಷ್ಟ ಅದು ಸ್ಯಾರಿ, ಅದಕ್ಕೆ ಉಟ್ಕೊಂಡಿಲ್ಲ. 1-2 ಸತಿ ಉಟ್ಕೊಂಡಿರ್ಬೇಕಷ್ಟೇ, ಅದನ್ನು ಭಾಳ ಉಟ್ಕೊಂಡೇ ಇಲ್ಲ ನಾನು. ಹಂಗೆ ಎತ್ತಿಟ್ಟಿನಿ, ಇರಲಿ ನೆನಪಿಗೋಸ್ಕರ, ಒಂದು ನೆನಪಿರೈತಲ್ಲ ಯಾವುದೇ ಆದರೂ. ಬಟ್ ಅದಕ್ಕೆ ಅದನ್ನು ಹಾಗೆ ಸುಮ್ಮನೆ ಎತ್ತಿಟ್ಟಿನಿ. ನೆಕ್ಸ್ಟ್ ಈ ಸ್ಯಾರಿ ನೋಡಿರಿ. ಈ ಸ್ಯಾರಿನ ನಮ್ಮ ಮಮ್ಮಿ ಕೊಡಿಸಿರೋಂಥ ಸ್ಯಾರಿ ಇದು. ಅವಾಗೆಲ್ಲ ಇಂಥ ಸ್ಯಾರಿ ಈ ಥರ ಜಾತ್ರೆ ಇವಾಗ ಉಟ್ಕೊಳ್ಳೋಂಗಿಲ್ಲ. ನಾನು ಇದು ಉಟ್ಕೊಂಡೇ ಇಲ್ಲ, ಒಂದೇ ಟೈಮ್ ಉಟ್ಕೊಂಡಿದ್ದೆ. ಅದು ಹೊಸ್ದಾಗಿ ಮದುವೆ ಆಗಿತ್ತಲ್ಲ ನಂದು. ಆವಾಗ ನಮ್ಮ ಮನೆಗೆ ಹೋಗಿದ್ದೆ, ಏನೋ ಇತ್ತು ಆವಾಗ ಕೊಡಿಸಿದ್ರು ಅನಿಸ್ತೈತಿ ಇದನ್ನು. ಅದು ಹಂಗೆ ಸುಮ್ಮನೆ ಎತ್ತಿಟ್ಟಿನಿ. ಒಂದೇ ಸತಿ ಉಟ್ಕೊಂಡಿನಿ, ವಾಪಸ್ ವೇರ್ ಮಾಡಿಲ್ಲ. ಆಲ್ಮೋಸ್ಟ್ ಆ್ಯಕ್ಚುಲಿ ನಾನು ಮದುವೆ ಆಗಿ ಬರೋವಾಗ ನಾನು ಜಾಸ್ತಿ ಸೀರೆನೇ ತೊಗೊಂಬಂದಿಲ್ಲ. ಯಾಕಂದ್ರೆ ನಾನು ಮದುವೆ ಆಗಿದ್ದು ಲಾಕ್ಡೌನ್ನಾಗ ಗೈಸ್. ಲಾಕ್ಡೌನ್ನಾಗ ಅವಾಗ ಎಲ್ಲಿ ಮ್ಯಾರೇಜ್ ಜಾಸ್ತಿ ಮನೆ ಒಳಗನೆ ಮಾಡ್ಕೊಂಡ್ಬಿಟ್ಟಿವಿ ನಾವು ಮ್ಯಾರೇಜ್. ಅವಾಗ ನಾನು ಸ್ವಲ್ಪ ಬಟ್ಟೆನೇ ಜಾಸ್ತಿ ತೊಗೊಂಬಂದಿದ್ದಿಲ್ಲ. ನಾನು ಎಲ್ಲ ಇದ್ದಿದ್ದು ಬಟ್ಟೆ ಅಲ್ಲೇ ಬಿಟ್ಟು ಬಂದಿದ್ದೆ. ನನಗೆ ಯಾವ್ಯಾವ ಇಷ್ಟ, ಭಾಳ ಇಷ್ಟ ಆಗಿರೋ ಬಟ್ಟೆ ಅಷ್ಟೇ ತೊಗೊಂಬಂದಿದ್ದೆ ಇಲ್ಲಿಗೆ. ಆವಾಗ ಈ ಸ್ಯಾರಿನ ಮಮ್ಮಿ ಕೊಡಿಸಿದ್ದು ನನಗೆ ನಮ್ಮ ಮನೆಗೆ ಹೋದಾಗ. ಅದು ಎದಕ್ಕೆ ಕೊಡಿಸಿದ್ರು ಅನ್ನೋದು ನೆನಪಿಲ್ಲ ನನಗೆ. ನೆಕ್ಸ್ಟ್ ಈ ಸ್ಯಾರಿ ನೋಡಿ, ಗ್ರೇ ಕಲರ್. ಈ ಸ್ಯಾರಿ ನಮ್ಮ ಅತ್ತೆಯವ್ರ ಫ್ರೆಂಡ್ ನಮಗೆ ಸೀಮಂತ ಆಗಿತ್ತು, ಬಟ್ ಅವ್ರು ಕೊಡಿಸೋಕ್ಕಾಗಿರಲಿಲ್ಲ. ಆಮೇಲೆ ಕೊಡಿಸಿದ್ರು ಇದನ್ನು, ಸೀಮಂತ ಆದಮೇಲೆ ಕೊಡಿಸಿದ್ರು. ಗ್ರೇ ವಿತ್ ರೆಡ್ ಕಾಂಬಿನೇಷನ್ ಐತಿದ್ದು, ಒಂಥರ ಚಂದ ಐತಿದ್ದು ಸ್ಯಾರಿ, ನನಗಿಷ್ಟ. ಇದನ್ನು ಭಾಳ ಅದ್ರ ಏನೋ ಸ್ವಲ್ಪ ವಜ್ಜೆ ಐತಿ ಸ್ಯಾರಿ, ಬಟ್ ಅವ್ರು ಕೊಟ್ಟರಲ್ಲ ಏನು ಹೇಳಬಾರ್ದು ಅಂತಂದು ಇಟ್ಕೊಂಡೀನಿ. ಚಂದ ಐತಿ, ಬಟ್ ಸ್ಯಾರಿ ಚಂದ ಐತಿ, ನನಗಿಷ್ಟ. ಇದು ಬ್ಲೌಸ್ನೂ ಹೊಲಿಸ್ರಿ ನೋಡಿರಿ. ಈ ಸ್ಯಾರಿ ನೋಡಿರಿ, ಇದು ಹಂಗೆ ಸಿಂಪಲ್ ಸ್ಯಾರಿ. ಇದನ್ನು ಇವಾಗ ನಮ್ಮ ಮಮ್ಮಿ ಸ್ಯಾರಿ ಇದೆ, ನಾನು ತೊಗೊಂಬಂದಿನಿ. ಹೇಳಿದ್ನಲ್ಲೇ ಎತ್ತಕ್ಕೆ ಬಂದುಬಿಡ್ತೀನಿ ಅಂತಂದು. ನಂಗೆ ಯಾವುದಾದ್ರೂ ಏನಾದರೂ ಇಷ್ಟ ಆಗ್ಬಿಟ್ರೆ ನಮ್ಮ ಮನೆಗೆ ಹಂಗೆ ತೊಗೊಂಬಂದ್ಬಿಡ್ತೀನಿ. ಆವಾಗ ಇದನ್ನು ತೊಗೊಂಬಂದಿದ್ದೆ. ಹಂಗೆ ನಂಗೆ ಇಷ್ಟ ಆಗಿತ್ತು ಇದು ಸ್ಯಾರಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಸ್ಯಾರಿ ಇದೆ. ಇರಲಿ, ನನಗೆ ಯಾವಾಗಾದರೂ ಸಿಂಪಲಾಗಿ ಏನಾದರೂ ಇದ್ದಾಗ ಉಟ್ಕೊಳಕ್ಕೆ ಬರ್ತಂತ ಇಸ್ಕೊಂಬಂದಿದ್ದೆ. ಉಟ್ಕೊಂಡೇನಿ 1-2 ಸತ. ಇವು ಭಾಳ ಲೆಂತ್ ಆಗಿಬಿಡ್ತು ಗೈಸ್ ವಿಡಿಯೋ, ಸಾರಿ. ಸ್ವಲ್ಪ 2x ಒಳಗೆ ನೋಡಿರಿ ವಿಡಿಯೋಸ್, ಅಂದರೆ ಸ್ವಲ್ಪ ಜಾಸ್ತಿ ಹೋಗ್ತೈತಿ. ನೆಕ್ಸ್ಟ್ ಈ ಸ್ಯಾರಿ ನೋಡಿರಿ, ಇದು ನಮ್ಮ ಅತ್ತೆ ಸ್ಯಾರಿ. ಅವ್ರು ನನ್ಗೆ ಕೊಟ್ಟಿರುವಂಥ ಸ್ಯಾರಿ, ಅಂದರೆ ಅವ್ರದ್ದೇ ಇದೆ. ಅವ್ರು ನಮಗೆ ಕೊಟ್ಟಾರ, ಉಟ್ಕೊಡಿ ನೀವು ಯಾವಾಗಾದ್ರು ಅಂತಂದೆ. ಸೊ ಇದೊಂದು ಸಿಂಪಲ್, ಇವೆಲ್ಲ ಸಿಂಪಲ್ ಸ್ಯಾರೀಸ್. ಏನು ಹಂಗೆ ಸುಮ್ಮನೆ ತೋರಿಸ್ಬಿಡ್ತೀನಿ, ಹಂಗೆ ವಿಡಿಯೋ ಭಾಳ ಲೆಂತ್ ಆಗಿಬಿಡ್ತೈತಿ ಅದಕ್ಕೆ. ಇದು ನೋಡಿರಿ, ಇದನ್ನು ಹೊಸದಾಗಿ ಮದುವೆದಾಗ ತೊಗೊಂಡಿದ್ದು ಸ್ಯಾರಿ. ಇದು ಸ್ಕೈ ಬ್ಲೂ ಕಲರ್. ನನಗೇನು ಸ್ಕೈ ಬ್ಲೂ ಅಂದರೆ ಒಂಥರ ಇಷ್ಟ ಗೈಸ್, ಲೈಟ್ ಕಲರ್ ಇರ್ತೈತಲ್ಲ ಅದು. ಸೊ ನಂಗೆ ಇಷ್ಟ, ಅದಕ್ಕೆ ಅವಾಗ ಇದನ್ನು ಇಷ್ಟಪಟ್ಟು ತೊಗೊಂಡಿದ್ದೆ. 700 ಇದಕ್ಕೆ 700 ಕೊಟ್ಟು ತೊಗೊಂಡಿದ್ದು ನೋಡಿರಿ. ಏನೈತಿ ಇದ್ರೊಳಗೆ, ಸಿಂಪಲ್ ಐತಿ ನೋಡೋಕೆ. ನೆಕ್ಸ್ಟ್ ಮತ್ತು ನಾನು ಎಷ್ಟು ನೀಟಾಗಿ ಇಡ್ಬೇಕು ಅಂದ್ಕೊಳತ್ತೀನಿ, ಮತ್ತು ಹಾಗೆ ಆಗಾಗತ್ತೈತದು, ಏನು ಮಾಡೋಕ್ಕಾಗಲ್ಲ, ಮೆಸ್ಸಿ ಆಗೇ ಆಗುತ್ತೆ. ನೆಕ್ಸ್ಟ್ ಈ ಸ್ಯಾರಿ ನೋಡಿರಿ, ಇದನ್ನು ಮತ್ತೆ ಸ್ಯಾರಿನೇ. ಕಲರ್ ಚಂದ ಐತಂತ ಇಸ್ಕೊಂಡೀನಿ, ಯಾವಾಗಾದರೂ ಉಟ್ಕೋಬೇಕಂತ. ಒಂದು ಸತಿನೂ ಉಟ್ಕೊಂಡೇ ಇಲ್ಲ. ಇದು ಬ್ಲೌಸ್ ಕೂಡ ಅವ್ರು ಕೊಟ್ಟಿದ್ದಾರೆ, ಆದರೆ ಉಟ್ಕೊಂಡಿಲ್ಲ, ಉಟ್ಕೋಬೇಕು ಯಾವಾಗಾರ. ನೆಕ್ಸ್ಟ್ ಇದು ನೋಡಿರಿ, ಇದು ಹಂಗೆ ಸಿಂಪಲ್ ಡೋಲಾ ಸಿಲ್ಕ್ ಅಂತಾರಲ್ಲ ಆ ಸ್ಯಾರಿ. ಇದು ನಮ್ಮ ಅತ್ತೆ ಶಾಪ್ನಾಗ ನಾನು ಪರ್ಚೇಸ್ ಮಾಡಿದ್ದೆ, ಇಷ್ಟ ಆಗೈತೆ ಅಂತಂದು. ಗ್ರೇ ಕಲರ್ ಇದು, ಒಂಥರ ಚಂದ ಐತಿ ಸ್ಯಾರಿ. ಅದಕ್ಕೆ ಯಾವಾಗಾದರೂ ಏನಾದರೂ ಸಿಂಪಲ್ ಏನಾದರೂ ಪೂಜೆ ಅಥವಾ ಏನೋ
ಇದ್ದಾಗ ಉಟ್ಕೊಳಕ್ಕೆ ಬರುತ್ತಂತ ತೊಗೊಂಡೀನಿ. ಬಟ್ ಒಂದ್ಸತಿನೂ ಉಟ್ಕೊಂಡೇ ಇಲ್ಲ ಇದನ್ನು. ಸಾರಿನ ಉಟ್ಕೊಳಕ್ಕೆ ನಮ್ಮ ಮನೆಯವ್ರಿಗೆ ಬೈತಾರೆ ಗೈಸ್. ಏನು ಬೈತಾರೆ ಗೊತ್ತಾ, ಸುಮ್ಮನೆ ತೊಗೊತೀರ ಅವನ್ನ ಉಟ್ಕೊಳಂಗೆ ಇಲ್ಲ, ದುಡ್ಡು ವೇಸ್ಟ್ ಮಾಡ್ತೀರಾ ಅಂತಂದು ಬೈತಾರೆ. ಆದರೆ ಏನು ಡೈಲಿ ಉಟ್ಕೊಳಕ್ಕಂತೂ ಆಗಂಗಿಲ್ಲ, ಯಾವಾಗಾದರೂ ಉಟ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ ಈ ಸಾರಿ ನೋಡ್ರಿ, ಇದು ಒಂಥರ ಟ್ರೆಂಡಿಂಗ್ ಆಗಿತ್ತಲ್ಲ ಈ ಸಾರಿ, ಈ ಥರ ಟಿಕ್ಕಿದಿರೋದು. ಇದನ್ನು ನನ್ನ ಮಗಳು ಹುಟ್ಟಿ ಒಂದು ಸ್ವಲ್ಪ ಏಪ್ರಿಲ್ ಒಳಗೆ ಹುಟ್ಟಿದ್ಲಕ್ಕಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಒಳಗೆ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅವಾಗ ಇದನ್ನು ತೊಗೊಂಡಿದ್ದೆ ಹಂಗೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲನೂ ಗ್ರ್ಯಾಂಡ್ ಸಾರಿ ಇದ್ದು, ಇದೊಂಥರ ಇಲ್ಲ, ಇಂಥ ಸೀರೆ ಇಲ್ಲ ಅಂತೇಳಿ ಇದನ್ನು ತೊಗೊಂಡಿದ್ದೆ ಇಷ್ಟಪಟ್ಟು. ಇದಕ್ಕೇನು ಒಂದು 650 ಕೊಟ್ಟಿದ್ದೆ ಅನ್ಸುತ್ತೆ. ಅಂಗಡಿ ಒಳಗೆ ತೊಗೊಂಡಿರೋಂಥ ಸಾರಿ ಇದು. ಒಂಥ ಕಲರ್ ಚೆಂದ ಐತಲ್ಲ, ಮಸ್ಟರ್ಡ್ ಕಲರ್. ಅದಕ್ಕೆ ಉಟ್ಕೊಂಡಾಗಂತೂ ಮಸ್ತ್ ಕಾಣ್ತಿದ್ದು ಗೈಸ್. ಇದು ಉಟ್ಕೊಂಡಾಗ ರಿಯಲಿ ಲುಕಿಂಗ್ ಆಸಮ್ ಅಂತಲೇ ಹೇಳ್ಬೋದು, ಚೆಂದ ಕಾಣ್ತೈತಿ. ಅದಕ್ಕೆ ತೊಗೊಂಡಿದ್ದು. ಇದು ಇಷ್ಟ ನನಗೆ ಸಾರಿ, ನಾ ಇಷ್ಟಪಟ್ಟು ತೊಗೊಂಡಿದ್ದಲ್ಲ ಅದಕ್ಕೆ. ನೆಕ್ಸ್ಟ್ ಈ ಸಾರಿ ನೋಡ್ರಿ, ಇದು ಹಂಗೆ ಪ್ಲೇನ್ ಸಿಲ್ಕ್ ಸಾರಿ ಇದು. ಆ್ಯಕ್ಚುಲಿ ಇದನ್ನು ಮೀಶೋಗೆ ಬೈ ಮಾಡಿದ್ದು ನಾನು. ಉಲ್ಟಾ ಮಡಿಚಿಟ್ಬಿಟ್ಟೆ ನೋಡ್ರಿ, ಸೀದಾ ಹಂಗೆ ಐತಿದೆ, ಶೈನಿಂಗ್ ಐತಿ. ಕಲರ್ ಇಷ್ಟ ಆಗೈತೆ ಅಂಥೇಳಿ ನಾನು ಬೈ ಮಾಡಿದೆ. ಜಸ್ಟ್ ಇದಕ್ಕೂ ಭಾಳ ಕೊಟ್ಟಿಲ್ಲ ಗೈಸ್, ಅಮೌಂಟ್ 300 ಸಮಥಿಂಗ್ ಕೊಟ್ಟಿರ್ಬೇಕು ನಾನು ಇದಕ್ಕೆ. ಮೀಶೋದಾಗ ಬೈ ಮಾಡಿದ್ದು. ಆಲ್ಮೋಸ್ಟ್ ನಾನು ಮೀಶೋ ಒಳಗೆ ಜಾಸ್ತಿ ಶಾಪಿಂಗ್ ಮಾಡೋದು, ಯಾಕಂದ್ರೆ ಅಫೋರ್ಡಬಲ್ ಪ್ರೈಸ್ ಇರ್ತದೆ, ಆಗಲೇ ಹೇಳಿದ್ನಲ್ಲ. ಆಮೇಲೆ ಇದು ಸಾರಿ ನೋಡ್ರಿ, ಮಡಚೆ ಇಲ್ಲ ನಾನು. ಅಂದರೆ ಮೊನ್ನೆ ಒಂದು ವಿಡಿಯೋ ಮಾಡಿ ಹಂಗೆ ಇಟ್ಬಿಟ್ಟೆ ಇದನ್ನು. ಅಂದರೆ ಜ್ಯುವೆಲ್ರೀಸ್ದ ವಿಡಿಯೋ ಮಾಡೋಕ್ಕೆ ಉಟ್ಕೊಂಡಿದ್ನಲ್ಲ, ಅವಾಗ ಹಂಗೆ ಮಡಚಿ ಹಂಗೆ ಇಟ್ಬಿಟ್ಟೀನಿ. ನಾನು ಸ್ವಲ್ಪ ಮೆಸ್ಸಿ ಅದೀನಿ ಗೈಸ್. ನಮ್ಮ ಮನ್ಯಾಗ ನೀಟ್ ಇಟ್ಕೊಳಕ್ಕೆ ಸಿರಿ ಅದನ್ನು ತೊಗೊಂಬೋಗು, ಸಿರಿ ತೊಂಬ ಹೋಗ. ಒಂದು ಸೀರೆ ಇಲ್ಲಿ ಇಟ್ಟಿದ್ದೆ, ಎಳ್ಕೊಂಡು ಹೋಗ್ಯಾಳ ಅದನ್ನು. ಅದೇ ಗೈಸ್, ಸ್ವಲ್ಪ ಮೆಸ್ಸಿ ಅದೇನು, ನಾನು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದರೆ ನೀಟ್ ಇಟ್ಟಿರ್ತೇನೆ, ಅದು ಮತ್ತೆ ಹಂಗೆ ಆಗ್ಬಿಡ್ತೈತಿ. ಎಷ್ಟಂತ ಕ್ಲೀನ್ ಮಾಡೋದು, ಎಷ್ಟಂತ ನೀಟ್ ಮಾಡೋದು, ಅದಕ್ಕೆ ಸ್ವಲ್ಪ ಹಂಗಂಗೆ ಇಟ್ಬಿಡ್ತೀನಿ ನಾನು. ಮತ್ತು ನಿಮ್ಗೆ ಇದ್ರೊಳಗೆ ಯಾವ ಸಾರಿ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿರಿ. ಹಂಗೆ ನಿಮ್ಗೆ ಇಷ್ಟ ಆಗಲೇಬೇಕು ಅಂತೇನಿಲ್ಲ, ಸುಮ್ಮನೆ ನನ್ನ ಖುಷಿಗೋಸ್ಕರ ಅದು ಕಮೆಂಟ್ ಮಾಡಿರಿ. ಸೊ ನೋಡಿ ಗೈಸ್, ಈ ಸಾರಿ ಹಂಗೆ ಯಾವಾಗ ತೊಗೊಂಡಿದ್ದು ಅನ್ಸುತ್ತಿದ್ದು. ಸಿಂಪಲ್ಲಾಗಿ ಚಂದ ಐತಲ್ಲ ಇದು, ಸ್ಕೈ ಬ್ಲೂ ವಿತ್ ಫ್ಲವರ್ ಡಿಸೈನ್ ಚಂದ ಐತೆ ಅಂತ ನಾನು ತೊಗೊಂಡಿದ್ದೆ. ಉಟ್ಕೊಂಡೇ ಇಲ್ಲ ಇದನ್ನು ಒಂದ್ಸತಿ, ಬರೀ ವಿಡಿಯೋ ಮಾಡೋಕ್ಕೆ ಉಟ್ಕೊಂಡಿಲ್ಲ ಅಷ್ಟೇ. ನೆಕ್ಸ್ಟ್ ಇದು ನೋಡಿರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಯಾರಿ. ಮಡಿಚಿಟ್ಟಿದ್ದೆ, ನನ್ನ ಮಗಳು ಎಳ್ಕೊಂಡು ಹೋಗ್ಬಿಟ್ಲಿ ಇವಾಗ. ಇದನ್ನು ದಸರಾ ಹಬ್ಬಕ್ಕೆ ತೊಗೊಂಡಿದ್ದೆ ನಾನು. ಅಂದರೆ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲನೂ ಈಗ ಸಿಲ್ಕ್ ಸ್ಯಾರಿ ಆ ರೀತಿ ಅದಾವು, ಆದರೆ ಈ ಥರ ಸ್ಯಾರಿ ಇರಲಿಲ್ಲಲ್ಲ, ಅದಕ್ಕೆ ಇದನ್ನು ತೊಗೊಂಡಿದ್ದೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದಕ್ಕೆ ನೋಡಿ ಈ ಥರ ಲೇಸ್ ಬಾರ್ಡರ್ ಬಂತು, ಚಂದ ಐತಿದೆ ಸ್ಯಾರಿ. ನಾನು ಒಂದು ಹೋಲ್ಸೇಲರ್ ಹತ್ರ ಬೈ ಮಾಡಿದ್ದಿದ್ದು. ಚಂದ ಐತಲ್ಲ ಸ್ಯಾರಿ, ನನಗೆ ಇಷ್ಟ ಇದೆ, ನಾನು ಬೈ ಮಾಡಿದೆ. ನನ್ನ ಪರ್ಸ್ನಲ್ ಅಮೌಂಟಿಂದ ಹೋಗಿ ಮಾಡಿರುವಂಥದ್ದು. ಇದ್ರದ್ದು ಬ್ಲೌಸ್ ಐತಿ, ಬಟ್ ಹೊಲಿಸಿಲ್ಲ ನಾನು. ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕೊಂಡ್ಬಿಡ್ತೀನಿ. ಚಂದ ಐತಲ್ಲ, ಇದೊಂಥರ ಮಸ್ತ್ ಐತಂತಂದು ಇದೊಂದು. ಆಲ್ಮೋಸ್ಟ್ ಎಲ್ಲ ಸಾರಿ ತೋರಿಸಿದೆ, ಇನ್ನೊಂದು 2 ಅದಾವ ಅಷ್ಟೇ. ನೆಕ್ಸ್ಟ್ ಈ ಸಾರಿ ನೋಡ್ರಿ, ಇದು ಲಾಸ್ಟ್ ಸಾರಿ ನಾನು ತೋರಿಸೋದು, ಮುಗಿದೋತು, ಎಲ್ಲ ಖಾಲಿ ಆದವು. ಇದು ಹತ್ರ ಹಳ್ಳಿ ಗುಗ್ಗು ಸೀರೆ ಇದ್ದಂಗೆ ಐತಿ. ಅಂದರೆ ನಮ್ಮ ಅತ್ತೆ ಎದಕ್ಕೋ ಏನೋ ಒಂದು ಫಂಕ್ಷನಿಗೆ ಹಂಗೆ ನಾರ್ಮಲ್ ಏನೋ ನಾಮಕರಣ ಇತ್ತು ಅನಿಸ್ತೈತಿ. ಅವಾಗ ನಮ್ಮ 3 ಜನ ನಮ್ಮ ಸೊಸೆಯರಿಗೆ ಈ ಸೀರೆನ ತೊಗೊಂಬಂದಿದ್ರು. ಸೇಮ್ ತೊಗೊಂಡಿದ್ರು. ನನಗೆ ಪಿಂಕ್ ಕಲರ್, ನಮ್ಮ ಅಕ್ಕಾಗ ರೆಡ್ ಕಲರ್, ನಮ್ಮ ಇನ್ನೊಬ್ಬಕ್ಕೆ ಅಕ್ಕಾಗ ಗ್ರೀನ್ ಕಲರ್ ತೊಗೊಂಬಂದಿದ್ರು. ಸೇಮ್ ಟು ಸೇಮ್ ಇದೇ ರೀತಿ ತೊಗೊಂಬಂದಿದ್ರು. ಒಂದು ಸತಿ 2 ಸತಿ ಉಟ್ಕೊಂಡಿದ್ದೆ ಅನಿಸ್ತೈತಿ, ಮತ್ತು ಉಟ್ಕೊಂಡಿಲ್ಲ. ಆದರೆ ಅವ್ರೇನೋ ಕೊಡ್ಸ್ಯಾರ ಅಂತಂದು ಪ್ರೀತಿಯಿಂದ ತಂದಿರ್ತಾರೆ. ಸೊ ಇವಾಗ ನಾನು ಚಂದಿಲ್ಲ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗುತ್ತಲ್ಲ, ಅದಕ್ಕೆ ಸುಮ್ಮನೆ ಇಟ್ಕೊಂಡ್ಬಿಟ್ಟೆ, ಚಂದ ಐತಿ ಅಂತಂದು. ಆದರೆ ಅವಾಗೆಲ್ಲ ಇಷ್ಟ ಆಗ್ತಿತ್ತು ಈ ಥರ, ಬಟ್ ಇವಾಗ ನೋಡಿದ್ರೆ ಒಂಥರ ಹಳ್ಳಿಗುಗ್ಗು ಜಾತ್ರೆ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಮುಗೀತು ಗೈಸ್, ಆಲ್ಮೋಸ್ಟ್. ಅಯ್ಯೋ ಇನ್ನೂ ದೇವರೇ, ಇನ್ನೂ ಒಂದು ಸಾರಿ ಬಿಟ್ಬಿಟ್ಟೆ ನಾನು, ಇನ್ನೂ 2 ಸಾರಿ ಬಿಟ್ಟೆ ನೋಡ್ರಿ ಇಲ್ಲಿ. ಅಯ್ಯೋ ಮುಗಿಯಂಗಿಲ್ಲ ಗೈಸ್, ನಮ್ಮ ಹೆಣ್ಮಕ್ಳದ್ದು
ಯೂನಿವರ್ಸಲ್ ಪ್ರಾಬ್ಲಮ್ ಏನಂದ್ರೆ ಸಾರಿ ತೊಗೊತೀವಿ ಆದ್ರೆ ಉಟ್ಕೊಳಂಗಿಲ್ಲ ಜಾಸ್ತಿ. ಯಾವಾಗಾದ್ರೂ ತೊಗೊತೀವಿ, ಯಾವಾಗಾದ್ರೂ ತೊಗೊಳಕನ ಅಷ್ಟು ಆ ಕಲರ್ ಈ ಕಲರ್ ಅಂತ ಹುಡುಕ್ಯಾಡಿ ತೊಗೊತೀವಿ, ಆಮೇಲೆ ಉಟ್ಕೊಳಂಗಿಲ್ಲ. ತೊಗೊಂಡ್ಮೇಲೆ ಇಡಾಕೊಂದು ಜಾಗ ಇರೋಂಗಿಲ್ಲ. ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಸಾರಿ ಅಂತಂದು. ಈ ಸಾರಿ ನೋಡಿರಿ, ಇದು ಚಂದ ಐತಿ ಕಲರ್ ಕಾಂಬಿನೇಷನ್. ಇದನ್ನು ನಮ್ಮ ಅತ್ತೆ ಶಾಪ್ನಾಗ ನಾನು ತೊಗೊಂಡಿರೋವಂಥದ್ದು, ರೀಸೆಂಟಾಗಿ ಬೈ ಮಾಡಿದ್ದಿದ್ದು. ಹಾಗೆ ಸುಮ್ಮನೆ ಯಾವಾಗಾದ್ರೂ ಉಟ್ಕೊಳ್ಳೋಣ ಅಂತ ತೊಗೊಂಡಿನಿ, ಬಟ್ ಉಟ್ಕೊಂಡೇ ಇಲ್ಲ. ಒಂದು ಸತಿನೂ ಉಟ್ಕೊಂಡೇ ಇಲ್ಲ ಅದನ್ನು. ನೆಕ್ಸ್ಟ್ ಈ ಸಾರಿ ಹಂಗೆ ಅದು ಸಿಂಪಲ್ ಇದೆ, ಏನು ತೋರ್ಸೋಕೆ ಏನಿಲ್ಲ ಬಿಡ್ರಿ ಇದ್ರೊಳಗೆ. ಏನು ಬೇಕಾ ಅದು ನೋಡ್ರಿ ಗೈಸ್, ಸಾರಿ ಮುಗಿದು ಸಾರಿ ಕತ್ತಿ ಈಗ ನನ್ನ ಮಗಳು ಟ್ರೆಜರಿ ತೆಗ್ದಿನಲ್ಲ, ಹೇರ್ ಬ್ಯಾಂಡ್ ಹಾಕ್ಬೇಕಂತ ತೊಂಬ ಹಾಕ್ತೀನಿ ಅದು ಗೈಸ್ ಎಲ್ಲ ಸಾರಿನೂ ಇಷ್ಟು ಸಾರಿ ಅದಾವು. ಬೈಕೋಬೇಡ್ರಿ, ಆ ಕಡೆ ಅವನ್ನೆಲ್ಲ ಇನ್ನೂ ಹೊಂದಿಸ್ಬೇಕು ನಾನು. ಏನು ಮಾಡೋದು ಗೈಸ್, ಮೆಸ್ಸಿ ಆಗ್ಬಿಟ್ಟೈತಿ. ಮಕ್ಕಳು ಒಂದು ಅದಾವು ಮನೆಯೊಳಗೆ, ಏನು ಕೆಲಸ ಮಾಡೋಕ್ಕೂ ಬಿಡೋಂಗಿಲ್ಲ ನನಗವರು. ನೋಡಿರಿ ಇಷ್ಟು ಸಾರಿ ನಿಮಗೆ ತೋರಿಸ್ತಾನೆ ನಾನು ಮಡಿಚಿಟ್ಬಿಟ್ಟೆ. ಹೆಂಗೆ ನಾವು ಇಷ್ಟ ಅದ ನೋಡಿರಿ. ಇವೆಲ್ಲ ಈ ಕಡೆ ಸಿಲ್ಕ್ ಸೀರೆ ಇಟ್ಕೊಂಡಿನಿ, ಈ ಕಡೆ ಎಲ್ಲ ಸಿಂಪಲ್ ಅವು ಏನಂದ್ರೆ ಪ್ಯಾನ್ಸಿ ಆ ಥರ ಸಾರಿ ಇಟ್ಕೊಂಡಿನಿ. ನೋಡ್ರಿ ಇಲ್ಲಿ ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ಲು. ನಿಮ್ಮನ್ನು ನೋಡಿ ಆಕೆಗೆ ಹತ್ರ ಅಸಹ್ಯ ಅಂತ ಅನ್ಸುತ್ತೆ. ಇವಾಗ ಆಕೆ ಮಲ್ಕೊಳ್ಳೋ ಟೈಮಿಂಗ್, ಮಲ್ಕೊತಾಳೆ. ಆಕೆನ ಮಲಗಿಸಿ ಇನ್ನು ಉಳ್ಕಿದ್ದೇನೈತಿ ಅದನ್ನು ಎತ್ತಿಟ್ಬಿಡ್ತೀನಿ ಅಂತ. ಇವಾಗ ನನಗೆ ಇನ್ನೂ ಸ್ವಲ್ಪ ಸಾರಿ ಹುಚ್ಚಾಗೈತಿ ಗೈಸ್, ಅವನ್ನೆಲ್ಲ ಲೈಕ್ ಮಾಡಿಟ್ಟೀನಿ. ವಿಶ್ಲಿಶ್ ಒಳಗೆ ಅವನ್ನೂ ತರಿಸ್ತೀನಿ. ನಂಗೆ ಇಷ್ಟ ಆಗಿತ್ತು ಸಾರೀಸ್ ಮೀಶೋದಾಗ, ಫ್ಯಾನ್ಸಿ ಸಾರೀಸ್. ಇನ್ನು ಮ್ಯಾಲಿಂದ ಆ ಥರ ಎಲ್ಲ ಜಾತ್ರೆ ಸಾರಿ ತೊಗೊಳಂಗಿಲ್ಲರಿಪ್ಪ, ಏನಿದ್ರು ಫ್ಯಾನ್ಸಿ ಸಾರಿ ತೊಗೋಬೇಕಂತ ಅಂದ್ಕೊಂಡೀನಿ. ಸೊ ತೊಗೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಲ್ಲ ನೋಡೋರಂತ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ಭಾಳ ಲೆಂತಿ ಆಗಿಬಿಟ್ಟೈತಿ. ನಂಗೆ ಗೊತ್ತೈತಿ ನಿಮಗೆ ಬೋರ್ ಆಗಬಾರ್ದು ಅಂತೇಳಿ ಎಂಡ್ ಮಾಡತ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.